ಇದೆಯಲ್ಲ, ಆ ರೀತಿಯಲ್ಲಿ ಲಿಂಗಾಯತ ಧರ್ಮ ಅಂದ್ರೆ ಅದು ಒಂದು ವಚನ ಸಾಹಿತ್ಯ ನಮಗೆ ಆಧಾರವಾಗಿದ್ರೂ ಕೂಡ ಅದು ಸಾಂವಿಧಾನಿಕವಾಗಿ ಒಂದು ನ್ಯಾಯ ಇದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಅದನ್ನ ನಮಗೆ ಇವತ್ತು ಮಾನ್ಯತೆ ಪಡೆದುಕೊಳ್ಳೋದ್ರಲ್ಲಿ ನಾವು ಇವತ್ತು ಹಿನ್ನಡೆ ಆಗಿರ್ಬೋದು, ಅಥವಾ ಇನ್ನು ಕೇಂದ್ರ ಸರ್ಕಾರದಿಂದ ತಗೊಳ್ಳಿಕ್ಕೆ ನಮಗೆ ಸಾಧ್ಯವಾಗದೇ ಇರೋದಕ್ಕೆ ಹಲವಾರು ಕಾರಣಗಳಿರಬಹುದು. ಆದ್ರೆ ಮಾನ್ಯತೆ ಯಾವಾಗಾದ್ರೂ ಸಿಗಲಿ, ಇವತ್ತಲ್ಲ, ಇನ್ನು 100 ವರ್ಷ ಅಲ್ಲ, ಇನ್ನು 500 ವರ್ಷ ಆದ್ರೂ ಪರವಾಗಿಲ್ಲ. ಆದ್ರೆ ನಮ್ಮ ಶರಣರಾದಂತ ಹಿರಿಯರಾದಂತ ನ್ಯಾಯಮೂರ್ತಿಗಳು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ನಮಗೆ ಕೊಟ್ಟಿರ್ತಕ್ಕಂತ ಒಂದು ವರದಿ ಏನಿದೆ, ಆ ವರದಿ ನಮಗೆ ಭಾರತಕ್ಕೆ ನಮಗೆ ಸಂವಿಧಾನ ಯಾವ ರೀತಿಯಾಗಿ ಮುಖ್ಯವಾಗಿದೆಯೋ ಅದೇ ರೀತಿಯಲ್ಲಿ ಲಿಂಗಾಯತ ಧರ್ಮೀಯರೆಲ್ಲರಿಗೂ ಕೂಡ ವಚನ ಸಾಹಿತ್ಯ ಧಾರ್ಮಿಕ ಸಂವಿಧಾನವಾದರೆ ಮಾನ್ಯತೆ ಪಡೆದುಕೊಳ್ಳಲಿಕ್ಕೆ ನಮಗೆ ಕಾನೂನಿನ ಚೌಕಟ್ಟನ್ನ ಹಾಕಿಕೊಟ್ಟು ಅದು ನಮಗೆ ಸಂವಿಧಾನ ಉಪಾಧಿಯಲ್ಲಿ ಅದಕ್ಕೆ ಸಂಪೂರ್ಣವಾಗಿ ಕಾಯ್ದೆಗೆ ಅನುಸಾರವಾಗಿ ಲಿಂಗಾಯತ ಧರ್ಮ ಹೇಗೆ ಸ್ವತಂತ್ರ ಧರ್ಮ ಅನ್ನೋದನ್ನ ತೋರಿಸಿಕೊಟ್ಟಿದ್ದಕ್ಕಾಗಿ ನಾಗಮೋಹನ್ ದಾಸ್ ಅವರಿಗೆ ನಾವು ಲಿಂಗಾಯತ ಧರ್ಮದ ಎಲ್ಲ ಅನುಯಾಯಿಗಳ ಸುತ್ತ ಅವರಿಂದ ಈ ಒಂದು ಧರ್ಮಕ್ಕೆ ಮಹದುಪಕಾರ ಆಗಿದೆ. ನಾವೆಲ್ಲರೂ ಕೂಡ ಅವರ ಒಂದು ಋಣವನ್ನ ಲಿಂಗಾಯತ ಧರ್ಮದ ಅನುಯಾಯಿಗಳು ಅವ್ರನ್ನ ಸ್ಮರಿಸಲೇಬೇಕು. ಲಿಂಗಾಯತ ಧರ್ಮದ ಇತಿಹಾಸದಲ್ಲಿ ಅವರ ಒಂದು ಹೆಸರು ಅಜರಾಮರವಾಗಿ ಉಳಿತದೆ. ಅಂತಹ ಕಾರ್ಯವನ್ನ ನಾಗಮೋಹನ್ ದಾಸ್ ಸರ್ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ನಾವು ನೀವೆಲ್ಲರೂ ಕೂಡ ಅವಿರತವಾಗಿ ಹೋರಾಟವನ್ನ ಮಾಡಿ ಮಾನ್ಯತೆ ಪಡೆದುಕೊಳ್ಳುವವರೆಗೂ ಕೂಡ ನಾವು ನಿಲ್ಲೋದಿಲ್ಲ, ವಿಶ್ರಮಿಸೋದಿಲ್ಲ ಅನ್ನುವಂತ ಸಂಕಲ್ಪವನ್ನ ಮಾಡ್ತಾ ಇವತ್ತಿನ ದಿವಸ ನೀವು ಹೆಚ್ಚಿನ ವಿಷಯಗಳನ್ನ ಭಾರತೀಯ ಸಂವಿಧಾನ ಮತ್ತು ವಚನ ಸಾಹಿತ್ಯದ ಕುರಿತಾಗಿ ನಾಗಮೋಹನ್ ದಾಸ್ ಅವರು ನಮಗೆ ಉಪನ್ಯಾಸವನ್ನ ನೀಡಲಿದ್ದಾರೆ. ನಾವು ನೀವೆಲ್ಲರೂ ಅವರ ಒಂದು ಉಪನ್ಯಾಸವನ್ನ ಕೇಳೋಣ ಅಂತ ಹೇಳಿ ನನ್ನ ಪ್ರಾಸ್ತಾವಿಕವಾದ 2 ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ನಾಗಮೋಹನ್ ದಾಸ್ ಸರ್ ಅವ್ರಿಗೆ ತುಂಬಾ ಧನ್ಯವಾದ. ತಾವು ಉಪನ್ಯಾಸ ಪ್ರಾರಂಭ ಮಾಡ್ಬೋದು. ಶ್ರೀಶೈಲ ಅವರೇ? ಹೇಳಿ. ಶ್ರೀಶೈಲ ಅವರು ಶರಣಾರ್ಥಿ ಅವರು ಹೇಳಿ. ಈಗ ನನಗೆ ಎಷ್ಟಿದೆ ಸಮಯ? ಸಮಯ 30ರಿಂದ 40 ನಿಮಿಷ ತಾವು ಮಾತಾಡ್ಬೋದು. ಇನ್ನು ತಗೊಳ್ಬೋದು, ಇನ್ನು 10 ನಿಮಿಷ ಹೆಚ್ಚು ಕಡಿಮೆ ತಗೋಬಹುದು. ಒಂದು 40-45 ಒಳಗಡೆ ಮುಗಿಸೋಕ್ ಪ್ರಯತ್ನ ಮಾಡ್ತೀನಿ. 45 ನಿಮಿಷ 50 ನಿಮಿಷ ತಗೊಳ್ಳಿ ಸರ್. ಎಲ್ಲರಿಗೂ ನಮಸ್ಕಾರ. ಸಮಯ ಕಡಿಮೆ ಇರೋದ್ರಿಂದ ವಿವರಣೆಗೆ ಹೋಗೋದಿಲ್ಲ. ನಮಸ್ಕಾರ. ನಾನು ಹೆಚ್ಚು ವಿವರಣೆಗೆ ಹೋಗೋದಿಲ್ಲ. ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿ ನನ್ನ ವಿಚಾರನ್ನ ಮಂಡಿಸುವಂತ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಆತ್ಮೀಯ ಬಂಧುಗಳೇ, 1946ಕ್ಕಿಂತ ಹಿಂದೆ ಭಾರತ ದೇಶಕ್ಕೆ ಒಂದು ಲಿಖಿತ ಸಂವಿಧಾನ ಬೇಕು ಅಂತ ಅನೇಕ ವರ್ಷಗಳ ಕಾಲ ಹೋರಾಟ ನಡೆಯಿತು. ಕೊನೆಗೆ 1946 ಜುಲೈ ತಿಂಗಳಿನಲ್ಲಿ 272 ಜನ ಸದಸ್ಯರಿರ್ತಕ್ಕಂಥ ಒಂದು ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂತು. ಈ ಸಭೆ 2 ವರ್ಷ 11 ತಿಂಗಳು 17 ದಿವಸ ಕಷ್ಟಪಟ್ಟು ಕೃಷಿ ಮಾಡಿದ್ದರ ಪರಿಣಾಮವಾಗಿ 1949 ನವೆಂಬರ್ 26ನೇ ತಾರೀಕಿನಷ್ಟೊತ್ತಿಗೆ ಒಂದು ಅಂತಿಮ ಕರಡು ಸಂವಿಧಾನ ಸಿದ್ಧ ಆಗಿ ಸರ್ಕಾರದ ಅಂಗೀಕಾರಕ್ಕೆ ಮಂಡಿಸಿದೆ. ಸರ್ಕಾರ ಅದನ್ನು ಒಪ್ಪಿ 1950 ಜನವರಿ 26ನೇ ತಾರೀಕಿನಂದು ಈ ಸಂವಿಧಾನನ ಜಾರಿಗೆ ತಂದಿದ್ದಾರೆ. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂತು.
ನವೆಂಬರ್ 26, 1949 ಭಾರತದ ಸರ್ಕಾರ ಕರಡು ಸಂವಿಧಾನವನ್ನು ಅಂಗೀಕರಿಸಿತು. ಜನವರಿ 26, 1950 ಈ ಸಂವಿಧಾನ ಜಾರಿಗೆ ಬಂತು. ಈ ಸಂವಿಧಾನ ರಚನೆ ಮಾಡಬೇಕಾದ್ರೆ ನಮ್ಮ ಹಿರಿಯರ ಮೇಲೆ ಅನೇಕ ಪ್ರಭಾವಗಳು ಬಿದ್ದು. ನಾನು ಎಲ್ಲ ವಿವರಗಳಿಗೆ ಹೋಗೋದಿಲ್ಲ. ಪ್ರಮುಖವಾಗಿ 4 ಪ್ರಭಾವಗಳು ಯಾವುವು ಅಂತಂದ್ರೆ, ಸ್ವತಂತ್ರ ಹೋರಾಟದಲ್ಲಿ ನಮ್ಮ ದೇಶದ ಜನರು ಅನೇಕ ಪ್ರಶ್ನೆಗಳನ್ನು ಎದುರಿಸಬೇಕಾಯಿತು. ಆ ಪ್ರಶ್ನೆಗಳಿಗೆ ಚರ್ಚೆ ಮಾಡಿ ಉತ್ತರವನ್ನು ಕಂಡುಕೊಂಡ್ರು. ಆ ಉತ್ತರಗಳೇ ರಾಷ್ಟ್ರೀಯ ಚಳುವಳಿಯ ಗುರಿಗಳಾದವು. ಆ ಗುರಿಗಳನ್ನು ನಮ್ಮ ಹಿರಿಯರು ನಮ್ಮ ಸಂವಿಧಾನದಲ್ಲಿ ಸೇರ್ಪಡಿಸಿದ್ದಾರೆ. ಇದು ಒಂದನೇ. ನಾವು ಸಂವಿಧಾನನ ರಚನೆ ಮಾಡೋದಕ್ಕೆ ಹಿಂದೆ ಜಗತ್ನಲ್ಲಿ ಮಹಾನ್ ಕ್ರಾಂತಿಗಳಾಗಿತ್ತು. ಅಮೆರಿಕ ಮಹಾಕ್ರಾಂತಿ, ಫ್ರೆಂಚ್ ಮಹಾಕ್ರಾಂತಿ, ರಷ್ಯಾ ಮಹಾಕ್ರಾಂತಿ, ಈ ತರ ಅನೇಕ ಕ್ರಾಂತಿಗಳು ನಡೆದು ಜಗತ್ತಿನ ಮಹಾನ್ ಕ್ರಾಂತಿಗಳ ಮಹಾನ್ ಘೋಷಣೆಗಳು ಕೂಡ ನಮ್ಮ ಹಿರಿಯರ ಮೇಲೆ ಪ್ರಭಾವ ಬಿದ್ದು ಅವು ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆಯಾಗಿವೆ. ನಮ್ಮ ಹಿರಿಯರು ಸಂವಿಧಾನವನ್ನ ರಚನೆ ಮಾಡೋ ಕಾರ್ಯ ಪ್ರಾರಂಭ ಮಾಡಿದಾಗ ಜಗತ್ನಲ್ಲಿ ಅನೇಕ ಸಂವಿಧಾನಗಳು ಅನುಷ್ಠಾನದಲ್ಲಿದ್ದವು. ಆ ಎಲ್ಲ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳು ಯಾವುವು ಅಂತ ಆರಿಸಿ ಅವು ಈ ದೇಶಕ್ಕೆ ಎಷ್ಟು ಮಾತ್ರ ಸೂಕ್ತ ಅಂತ ಹೇಳಿ ಅವುಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರ್ಪಡಿಸಿದ್ದಾರೆ. 4ನೇದಾಗಿ, ನಮ್ಮ ದೇಶದ ಮಹಾನ್ ದಾರ್ಶನಿಕರು, ಫಿಲಾಸಫರ್ಸ್ ಅಂತ ನಾವೇನ್ ಕರಿತೀವಿ, ಅವರ ಸಂದೇಶಗಳು ಕೂಡ ನಮ್ಮ ಹಿರಿಯರ ಮೇಲೆ ಪ್ರಭಾವ ಬಿದ್ದು ಅವು ಕೂಡ ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆಯಾಗಿವೆ. ಬಹುಮುಖ್ಯವಾಗಿ ಭಾರತ ದೇಶದ ಮಹಾನ್ ದಾರ್ಶನಿಕರು ಯಾರು ಈ ಸಂವಿಧಾನ ರಚನೆ ಮೇಲೆ ಪ್ರಭಾವ ಬಿದ್ದಿದ್ದಾರೆ ಅಂದ್ರೆ ಬುದ್ಧ, ಬಸವ, ಗಾಂಧಿ ಮತ್ತು ಅಂಬೇಡ್ಕರ್. ಈ 4 ಜನರ ಮಹಾನ್ ಸಿದ್ಧಾಂತಗಳು ಭಾರತದ ಸಂವಿಧಾನ ರಚನೆಕಾರರ ಮೇಲೆ ಪ್ರಭಾವ ಬಿದ್ದು ಆ ಅಂಶಗಳು ಭಾರತದ ಸಂವಿಧಾನದಲ್ಲಿ ಸೇರ್ಪಡೆಯಾಗಿವೆ. ನಾನು ಎಲ್ಲ ವಿವರಗಳಿಗೆ ಹೋಗೋದಿಲ್ಲ. ಇವತ್ತು ಕೇವಲ ಬಸವಣ್ಣ ಮತ್ತು ಬಸವಾದಿ ಶರಣರು ವಿಚಾರಗಳು ಯಾವ ರೀತಿ ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆ ಆಗಿವೆ ಅಂತದ್ದನ್ನ ನಾವು ಇವತ್ತು ಚರ್ಚೆಗೆ ಎತ್ಕೊಂಡಿರ್ತಕ್ಕಂಥ ವಿಚಾರ. ಸಾವಿರಾರು 27,000ಕ್ಕಿಂತ ಹೆಚ್ಚು ವಚನಗಳು ನಮ್ಮ ವಚನಕಾರರು ಈ ಜಗತ್ತಿಗೆ ನೀಡಿದ್ದಾರೆ. ನಾನು ಅವೆಲ್ಲವನ್ನೂ ಓದಿಲ್ಲ, ಕೇವಲ ಕೆಲವನ್ನು ಮಾತ್ರ ಓದ್ಕೊಂಡಿದ್ದೀನಿ. ಅವುಗಳಲ್ಲಿ ಕೇವಲ ಒಂದಷ್ಟು ಮಾತ್ರ ನಿಮ್ಮ ಮುಂದೆ ಮಂಡಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ, ಬಸವಣ್ಣ ಅಂತಕ್ಕಂಥ ಒಬ್ಬ ವ್ಯಕ್ತಿತ್ವ ಏನಿದೆ, ಅವರೊಬ್ಬ ಮಹಾನ್ ಮಾನವತಾವಾದಿ. ಜಗತ್ತಿನ ಸಕಲ ಜೀವಿಗಳ ಲೇಸನ್ನು ಬಯಸಿದವರು. ಇಡೀ ಜೀವನವನ್ನ ಜನಕಲ್ಯಾಣಕ್ಕೆ ಸಮರ್ಪಿಸಿಕೊಂಡವರು. ಎಲ್ಲ ಅಸಮಾನತೆಯ ವಿರುದ್ಧ ಧ್ವನಿ ಎತ್ತಿ ಎಲ್ಲರಲ್ಲಿಯೂ ಎಲ್ಲ ರೀತಿಯ ಸಮಾನತೆಯನ್ನ ಬೇಕು ಅಂತಕ್ಕಂಥ ಸಂದೇಶನ್ನ ಸಾರಿದವರು. ಕಾಯಕ, ದಾಸೋಹ, ದಯೆ, ಕರುಣೆ, ತ್ಯಾಗ, ಧರ್ಮ ಇಂಥ ಮೌಲ್ಯಗಳನ್ನ ಜನಸಾಮಾನ್ಯರಲ್ಲಿ ಮೈಗೂಡಿಸಿಕೊಳ್ಳುವಂತ ಪ್ರಯತ್ನ ನಡೆಸಿದಂತ ಒಬ್ಬ ಮಹಾನ್ ಕ್ರಾಂತಿಕಾರಿ ಬಸವಣ್ಣನ. ಈ ಸಂಬಂಧ ನಾನು ಕೇವಲ ಒಂದೇ ಒಂದು ವಚನವನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ.
ಸಿದ್ಧ ರಾಮೇಶ್ವರರು ಬಸವಣ್ಣನ ಅವರನ್ನ ಕುರಿತು ಈ ರೀತಿ ಹೇಳಿದ್ದಾರೆ. ಬಸವಣ್ಣ ನಡೆ ಪುರುಷ, ಬಸವಣ್ಣ ನುಡಿ ಪುರುಷ, ಬಸವಣ್ಣ ದೃಷ್ಟಿ ಪುರುಷ, ಬಸವಣ್ಣ ಹಸ್ತ ಪುರುಷ, ಬಸವಣ್ಣ ಭಾವ ಪುರುಷ, ಬಸವಣ್ಣ ಮನಪುರುಷ, ತನು ಮನ ಧನವ ನಿವೇದಿಸಿದಾತ ಬಸವಣ್ಣನು. ಬಸವಣ್ಣ ನೆನೆಯುವುದೇ ಲಿಂಗಾರ್ಚನೆ, ಬಸವಣ್ಣನ ನೆನೆಯುವುದೇ ಪರತತ್ವ, ಬಸವಣ್ಣನ ನೆನೆಯುವುದೇ ಕಲ್ಯಾಣವೆನಿಗೆ. ಕುಲದೇವಯ್ಯ ನಿಮ್ಮ ಶರಣು ಬಸವಣ್ಣನಿಂತಹ ಮಹಿಮೆ ನೋಡಯ್ಯ. ಈ ರೀತಿ ಬಸವಣ್ಣನ ಸಮಕಾಲೀನ ಅನೇಕ ಮಹಾನ್ರು ಬಸವಣ್ಣನ ಕುರಿತು ಅಭಿಮಾನದ, ಗೌರವದ, ಪ್ರೀತಿಯ ಮಾತುಗಳನ್ನು ಹಾಡಿದ್ದಾರೆ. ಅಂತ ಬಸವಾದಿ ಶರಣರ ವಚನಗಳು ನಮ್ಮ ಹಿರಿಯರ ಮೇಲೆ ಪ್ರಭಾವ ಬಿದ್ದು ಅವು ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆ ಆಗಿದೆ ಅಂತಕ್ಕಂಥದ್ದು ನನ್ನ ದೃಢವಾದ ವಿಶ್ವಾಸ. ಅವನ್ನ ಬಹಳ ವಿವರವಾಗಿ ಹೇಳೋದಕ್ಕಿಂತ ನಾನು ಕೇವಲ ಕೆಲವು ಕ್ಷೇತ್ರಗಳನ್ನು ಆಯ್ಕೆ ಮಾಡ್ತೀನಿ. ಬಹುಮುಖ್ಯವಾಗಿ ಬಸವಾದಿ ಶರಣರ ವಚನಗಳು ಯಾವ ಕ್ಷೇತ್ರದಲ್ಲಿ ನಮ್ಮ ಸಂವಿಧಾನದಲ್ಲಿ ಸ್ಥಾನಮಾನನ ಪಡೆದಿವೆ. ಮೊದಲನೆಯದಾಗಿ ಮಾನವ ಹಕ್ಕುಗಳು ಮತ್ತು ಕರ್ತವ್ಯಗಳು, ಎರಡನೆಯದಾಗಿ ಪ್ರಜಾಪ್ರಭುತ್ವ, ಮೂರನೆಯದಾಗಿ ಜಾತಿ ಅಸಮಾನತೆ ಮತ್ತು ಅಸ್ಪೃಶ್ಯತೆ, ನಾಲ್ಕನೆಯದಾಗಿ ಲಿಂಗ ಅಸಮಾನತೆ, ಐದನೇದಾಗಿ ಕಾಯಿಕ ಸಿದ್ಧಾಂತ, ಆರನೇದಾಗಿ ಮೌಢ್ಯಾಚಾರಿಗಳ ವಿರುದ್ಧ ಮತ್ತು ವೈಚಾರಿಕತೆಯ ಪರವಾಗಿ, ಕೊನೆಯದಾಗಿ ಕಲ್ಯಾಣ ರಾಜ್ಯ ಒಂದು ಕಲ್ಪನೆಯನ್ನ. ಇಷ್ಟು ಕ್ಷೇತ್ರಗಳಲ್ಲಿ ಬಸವಾದಿ ಶರಣರು ಮಹಾನ್ ಪ್ರಭಾವ ಬಿದ್ದು ನಮ್ಮ ಸಂವಿಧಾನದ ಮೇಲೆ ಪ್ರಭಾವ ಸೇರ್ಪಡೆಯಾಗಿವೆ. ಒಂದೊಂದಾಗಿ ನಾವು ಪ್ರಶ್ನೆ ಮಾನವ ಹಕ್ಕುಗಳನ್ನ ಸಂಬಂಧಿಸಿ ಬಸವಾದಿ ಶರಣರು ನೂರಾರು ವಚನಗಳನ್ನ ರಚಿಸಿದ್ದಾರೆ. ಆದ್ರೆ ಕೇವಲ ನಾನು ಒಂದೇ ಒಂದು ವಚನವನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಕಳಬೇಡ, ಕೊಲಬೇಡ, ಹಸಿಯ ನುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರಿ ಹಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮದನ್ನ ಒಲಿಸುವ ಪರಿ. ಈ ಒಂದು ವಚನದಲ್ಲಿ ಇಡೀ ಮಾನವ ಜನಾಂಗ ಯಾವ ರೀತಿ ಬದುಕಬೇಕು ಅಂತಕ್ಕಂಥ ಮಾನವೀಯತೆಯುಳ್ಳ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾರೆ. ಕೇವಲ ಈ ವಚನದಲ್ಲಿ ಹಕ್ಕುಗಳು ಮಾತ್ರ ಪ್ರಸ್ತಾಪ ಇಲ್ಲ, ನಮ್ಮ ಕರ್ತವ್ಯಗಳು ಪ್ರಸ್ತಾಪ. ಹೀಗೆ ನೂರಾರು ವಚನಗಳಲ್ಲಿ ಮಾನವ ಹಕ್ಕುಗಳನ್ನ, ಮಾನವ ಕರ್ತವ್ಯಗಳನ್ನ ಬಸವಾದಿ ಶರಣರು ಈ ಜಗತ್ತಿಗೆ ನೀಡಿದ್ದಾರೆ, ಪ್ರತಿಪಾದಿಸಿದ್ದಾರೆ. ಅವು ನಮ್ಮ ಸಂವಿಧಾನದಲ್ಲಿ ಸ್ಥಾನಮಾನನ ಗಳಿಸಿಕೊಂಡಿವೆ. ಒಟ್ಟು ಸಾರಾಂಶ, ಈ ಎಲ್ಲ ವಚನಗಳ ಸಾರಾಂಶನ ಹೇಳುವಂತಹ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತೀನಿ. ವಿಶ್ವದ ಸಕಲ ಜೀವಿಗಳು ಸಂತೃಪ್ತಿಯಿಂದ ಇರಬೇಕು, ಎಲ್ಲರಲ್ಲಿಯೂ ಎಲ್ಲ ರೀತಿಯ ಸಮಾನತೆ ಇರಬೇಕು, ವರ್ಣ, ಜಾತಿ, ವರ್ಗ, ಲಿಂಗ ಭೇದಗಳು ನಿವಾರಿಸಬೇಕು, ಮಾನವ ಘನತೆಯನ್ನ ಎತ್ತಿ ಹಿಡಿದರು, ಕ್ರೌರ್ಯ, ಅಮಾನುಷ ನಡವಳಿಕೆಯನ್ನ ವಿರೋಧಿಸಿದರು, ಇತರರಿಗೆ ಕೆಡುಕನ್ನು ಬಯಸಬಾರದೆಂಬ ಛಲ ಬೇಕೆಂದರು, ಸಮಾಜದ ಒಳಿತಿಗೆ ಮಾಡುವ ಒಳ್ಳೆಯ ಕೆಲಸದ ಛಲ ಬೇಕು ಅಂತ ಹೇಳಿದರು, ಇತರರು ತಪ್ಪುಗಳನ್ನ ಹುಡುಕುವ ಬದಲು ನಮ್ಮ ತಪ್ಪುಗಳನ್ನ ತಿಳಿದು ತಿದ್ದುಕೊಳ್ಳುವ ಮೊದಲು ಕರ್ತವ್ಯ ಆಗಬೇಕು ಅಂತ ಪ್ರತಿಪಾದಿಸಿದರು. ಕಾಮ, ಕ್ರೋಧ, ಮದ, ಮತ್ಸರ ಇತ್ಯಾದಿಗಳಿಂದ ಮುಕ್ತರಾಗಬೇಕು ಅಂತ ಪ್ರತಿಪಾದಿಸಿದ್ರು. ಪ್ರೀತಿ, ಭಕ್ತಿ ಮತ್ತು ಜನಕಲ್ಯಾಣವೆಂಬ ಮೌಲ್ಯಗಳನ್ನ ಮೈಗೂಡಿಸ್ಕೋಬೇಕು ಅಂತ ಪ್ರತಿಪಾದಿಸಿದ್ರು. ಧರ್ಮ ವಿರೋಧಿಗಳಾಗಿರ್ಲಿಲ್ಲ ವಚನಕಾರರು, ಆದರೆ ಧರ್ಮಕ್ಕೆ ಒಂದು ಮಾನವೀಯತೆ ಇರಬೇಕು, ದಯೆ ಇರಬೇಕು ಅಂತ ಪ್ರತಿಪಾದಿಸಿದ್ರು. ವಾಕ್ ಸ್ವಾತಂತ್ರ್ಯವನ್ನ ಎತ್ತಿಳಿದಿದ್ರು, ಆಹಾರದ ಸ್ವಾತಂತ್ರ್ಯವನ್ನ ಪ್ರತಿಪಾದಿಸಿದ್ರು. ಪ್ರತಿಯೊಂದು ವ್ಯಕ್ತಿಯು ಗೌರವದಿಂದ ಬಾಳುವಂತಹ ಒಂದು
ಮನಸ್ಥಿತಿಯನ್ನ ರೂಢಿಸ್ಕೋಬೇಕು ಅಂತ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥದ್ದನ್ನ ಪ್ರತಿಪಾದಿಸಿದರು. ನಿಮ್ಮ ಆತ್ಮ ಸಾಕ್ಷಿಗೆ ಸರಿಯಾಗಿ ನೀವು ಬದುಕಬೇಕು ಅಂತ ಪ್ರತಿಪಾದಿಸಿದರು. ಸತ್ಯದ ದಾರಿಯಲ್ಲಿ ಮುನ್ನಡೆಯಬೇಕೆಂದು ಇಡೀ ಸಮಾಜಕ್ಕೆ ಮಾರ್ಗದರ್ಶನ ನೀಡಿ. ಈ ಎಲ್ಲವೂ ಕೂಡ ನನ್ನ ಅಭಿಪ್ರಾಯದಲ್ಲಿ ಮಾನವ ಹಕ್ಕುಗಳು. ಈ ಮಾನವ ಹಕ್ಕುಗಳು ಭಾರತದ ಸಂವಿಧಾನದಲ್ಲಿ ಸ್ಥಾನವನ್ನು ಗಳಿಸಿಕೊಂಡಿವೆ. ಅದು ಯಾವ ರೀತಿ ಸ್ಥಾನವನ್ನು ಗಳಿಸಿವೆ? ಮೂಲಭೂತ ಹಕ್ಕುಗಳ ಹೆಸರಿನಲ್ಲಿ ಭಾರತದ ಸಂವಿಧಾನದಲ್ಲಿ ಬಸವಾದಿ ಶರಣರು ಪ್ರತಿಪಾದಿಸಿದ್ದ ಮಾನವ ಹಕ್ಕುಗಳ ಅನುಷ್ಠಾನಕ್ಕೆ ಬಂದಿವೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಂಸ್ಕೃತಿ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನದ ಪರಿಹಾರಗಳ ಹಕ್ಕು, ಇವೆಲ್ಲವನ್ನು ಭಾರತದ ಸಂವಿಧಾನದಲ್ಲಿ ನಾವು ಕಾಣ್ತೀವಿ. ಈ ರೀತಿ ಮಾನವ ಹಕ್ಕುಗಳು ಭಾರತದ ಸಂವಿಧಾನದಲ್ಲಿ ಸ್ಥಾನಮಾನನ ಗಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಎರಡನೇದಾಗಿ ಪ್ರಜಾಪ್ರಭುತ್ವ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಅನುಭವ ಮಂಟಪನ ಸ್ಥಾಪಿಸಿದರು. ಎಲ್ಲ ಜಾತಿಯ, ಎಲ್ಲ ವರ್ಣದ, ಎಲ್ಲ ವರ್ಗದ, ಎಲ್ಲ ಪ್ರದೇಶದ ಪ್ರತಿನಿಧಿಗಳು ಈ ಅನುಭವ ಮಂಟಪದಲ್ಲಿ ಭಾಗವಹಿಸೋಕೆ ಅವಕಾಶವನ್ನ ನೀಡಿದರು. ಪ್ರಶ್ನಿಸುವ, ಚರ್ಚಿಸುವ, ವೈಚಾರಿಕತೆಯನ್ನ ಬೆಳೆಸುವ, ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸುವಂತಹ ಮನೋಭಾವವನ್ನ ಈ ಅನುಭವ ಮಂಟಪದಲ್ಲಿ ಜಾರಿಗೆ ತಂದರು. ಭ್ರಷ್ಟಾಚಾರದ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಿದ್ರು, ಪಾರದರ್ಶಕತೆಯನ್ನ ಪ್ರತಿಪಾದಿಸಿದ್ರು, ಅಕೌಂಟಬಿಲಿಟಿ, ಜವಾಬ್ದಾರಿ ಅಂತಕ್ಕಂಥದ್ದನ್ನ ಪ್ರತಿಪಾದಿಸಿದ್ರು. ಇದನ್ನೇ ನಮ್ಮ ಭಾರತದ ಸಂವಿಧಾನದಲ್ಲಿ ನಾವು ಕಾಣುತ್ತೇವೆ. ದೇಶಕ್ಕೆ ಬೇಕಾದಂತಹ ಕಾನೂನುಗಳನ್ನ ಮಾಡೋದಕ್ಕೆ ಪಾರ್ಲಿಮೆಂಟ್ ಅನ್ನ ನಾವು ಸ್ಥಾಪಿಸಿದ್ವಿ, ಸಂಸದ. ರಾಜ್ಯಕ್ಕೆ ಬೇಕಾದಂತಹ ಕಾನೂನುಗಳನ್ನ ರಚಿಸೋದಕ್ಕೆ ನಾವು ವಿಧಾನಸಭೆಯನ್ನ ರಚಿಸಿದ್ವಿ. ಈ ರೀತಿ ಶಾಸಕಾಂಗದ ಸಂಸ್ಥೆಗಳನ್ನ ಕಟ್ಟಿದ್ದೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕಾ ಆಡಳಿತ, ಗ್ರಾಮ ಪಂಚಾಯಿತಿ ಎಂಬ ಕಾರ್ಯಾಂಗದ ಸಂಸ್ಥೆಗಳನ್ನ ಕಟ್ಟಿದ್ದೀವಿ. ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ, ತಾಲೂಕಾ ನ್ಯಾಯಾಲಯಗಳೆಂಬ ನ್ಯಾಯಾಂಗದ ಸಂಸ್ಥೆಗಳನ್ನು ನಾವು ಕಟ್ಟಿದ್ದೀವಿ. ಈ ಸಂಸ್ಥೆಗಳನ್ನು ಸ್ಥಾಪಿಸಿದ ಮಾತ್ರ ಅಲ್ಲ, ಭಾರತದ ಸಂವಿಧಾನದ ಅಡಿಯಲ್ಲಿ ನಾವು ಅನೇಕ ಪ್ರಜಾಪ್ರಭುತ್ವ ಸುಧಾರಣೆಗಳನ್ನು ತಂದಿದ್ದೀವಿ. ಭೂ ಸುಧಾರಣೆ, ಕೈಗಾರಿಕಾ ಸುಧಾರಣೆ, ಶೈಕ್ಷಣಿಕ ಸುಧಾರಣೆ, ಆರೋಗ್ಯದ ಸುಧಾರಣೆ, ಸಾಂಸ್ಕೃತಿಕ ಸುಧಾರಣೆ, ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ನಾವು ಸುಧಾರಣೆಗಳನ್ನು, ಹೀಗೆ ಪ್ರಜಾಪ್ರಭುತ್ವ ಸಿದ್ಧಾಂತ, ಪ್ರಜಾಪ್ರಭುತ್ವದ ಅನುಭವ ಮಂಟಪ ನಮ್ಮ ಸಂವಿಧಾನದಲ್ಲಿ ನಾವು ಅಳವಡಿಸಿಕೊಂಡು ನಾವು ಜಾರಿಗೆ ತರೋದಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿ ವಚನಕಾರರು ಜಾತಿ ಅಸಮಾನತೆಯ ವಿರುದ್ಧ, ಅಸ್ಪೃಶ್ಯತೆಯ ವಿರುದ್ಧ ಬಹುದೊಡ್ಡ ಧ್ವನಿಯನ್ನ ಎತ್ತಿತ್ತು. ಈ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂಗೆ ನಾನು ಕೇವಲ ಒಂದೇ ಒಂದು ವಚನವನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಆ ಪ್ರಜಾಪ್ರಭುತ್ವ ಅನುಭವ ಮಂಟಪವನ್ನು ಕುರಿತು ಒಂದು ವಚನ ಈ ರೀತಿ ಇದೆ: ಪ್ರಣವ ಬೀಜವ ಬಿತ್ತಿ, ಪಂಚಾಕ್ಷರಿಯ ಬೆಳೆಯ ಬೆಳೆದು, ಪರಮ ಪ್ರಸಾದವೆನಿಸಿ ರೂಪ ಮಾಡಿ ಮೆರೆದು, ಭಕ್ತಿ ಫಲವನ್ನುಂಡಾತ ನಮ್ಮ ಬಸವಯ್ಯ. ಅನುಭವ ಮಂಟಪವನ್ನು ಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯ. ಅರಿವು ಸಂಪಾದಿಸಿ ಆಚಾರನಂಗಂಗೊಳಿಸಿ 770 ಅಮರಣಗಳ ಅನುಭವ ಮೂರ್ತಿಗಳ ಮಾಡಿದಾತ ನಮ್ಮ ಬಸವಯ್ಯ. ಸಂಗಯ್ಯನಲ್ಲಿ ಸೈಲಿಂಗಯ್ಯರಾದ ನಮ್ಮ ಬಸವಯ್ಯ. ಈ ರೀತಿ ಅನುಭವ ಮಂಟಪ, ಪ್ರಜಾಪ್ರಭುತ್ವ ಎಲ್ಲ ಧರ್ಮದ, ಎಲ್ಲ ಜಾತಿಯ ಜನರನ್ನ ಒಟ್ಟುಗೂಡಿಸಿ ಒಂದು ವೈಚಾರಿಕೆಯ ಚರ್ಚೆಯನ್ನ, ವೈಜ್ಞಾನಿಕ ಚರ್ಚೆಯನ್ನ ಪ್ರಶ್ನಿಸುವುದನ್ನ, ಈ ರೀತಿ ಪ್ರಜಾಪ್ರಭುತ್ವವನ್ನ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು, ಕೇವಲ ಪುರುಷರು ಮಾತ್ರ ಅನುಭವ ಮಂಟಪದಲ್ಲಿ ಭಾಗವಹಿಸಲಿಲ್ಲ. ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಈ ಅನುಭವ ಮಂಟಪದಲ್ಲಿ ನಾವು ಭಾಗವಹಿಸ್ತೀವಿ. ಮತ್ತೊಂದು ವಿಚಾರ ಅಂತಂದ್ರೆ, ಜಾತಿ ಅಸಮಾನತೆಯ ವಿರುದ್ಧ, ಅಸ್ಪೃಶ್ಯತೆಯ ವಿರುದ್ಧ ಬಹಳ ದೊಡ್ಡ ಧ್ವನಿಯನ್ನ ಎತ್ತಿದ್ರು ನಮ್ಮ ವಚನಕಾರ. ನೂರಾರು ವಚನಗಳಲ್ಲಿ ಜಾತಿಯನ್ನ, ಅಸ್ಪೃಶ್ಯತೆಯನ್ನ ವಿರೋಧ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಒಂದೇ ಒಂದು ವಚನನ್ನ ನಿಮ್ಮ ಗಮನಕ್ಕೆ ತರ್ತೀನಿ. ಇದು ಬಸವಣ್ಣನವರ ವಚನ.
ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು. ಇವರಿಬ್ಬರು ಹೊಲದಲ್ಲಿ ಭರಣಿಗೆ ಹೋಗಿ ಸಂಗವ ಮಾಡಿದರು. ಇವರಿಬ್ಬರಿಗೆ ಜನಿಸಿದ ಮಗ ನಾನು, ಕೂಡಲದಂಗಮ ಸಾಕ್ಷಿಯಾಗಿ. ಈ ರೀತಿ ಬಸವಣ್ಣನವರು ತಮ್ಮನ್ನ ತಾವೇ ಅಸ್ಪೃಶ್ಯತೆಯ ಒಂದು ಸ್ವರೂಪಕ್ಕೆ ಸ್ವಾಗತಿಸಿಕೊಂಡು ಮೈಗೂಡಿಸಿಕೊಳ್ತಕ್ಕಂಥ ಈ ರೀತಿ ನೂರಾರು ವಚನಗಳಲ್ಲಿ ಜಾತಿ ಅಸಮಾನತೆಯನ್ನ, ಅಸ್ಪೃಶ್ಯತೆಯನ್ನ ವಚನಕಾರರು ವಿರೋಧಿಸಿ ಸಮಾನತೆಯನ್ನು ತರುವಂತಹ ಪ್ರಯತ್ನ ಮಾಡಿದರು. ಈ ಜಾತಿ ವ್ಯವಸ್ಥೆಯ ವಿರುದ್ಧ, ಈ ಅಸ್ಪೃಶ್ಯತೆಯ ವಿರುದ್ಧ ನಮ್ಮ ಸಂವಿಧಾನದಲ್ಲೂ ಕೂಡ ನಾವು ಕಾಣಬಹುದು. ಬಹುದೊಡ್ಡ ಪ್ರಯತ್ನ ಬಸವಾದಿ ಶರಣರು ಮಾಡಿದ್ದೇನೆಂದ್ರೆ, ಶ್ರಮಜೀವಿಗಳನ್ನ ಧರ್ಮದ ಆಧಾರಿತ ಜಾತಿ ವ್ಯವಸ್ಥೆಯಿಂದ ಬೇರ್ಪಡಿಸ್ತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಮಾಡಿರ್ತಕ್ಕಂಥ ಜಗತ್ತಿನ ಇತಿಹಾಸದಲ್ಲಿ ಯಾರಾದರೂ ಮಾಡಿದ್ರೆ ಅದು ಮೊದಲು ಬಸವಾದಿ ಶರಣರು ಅಂತಕ್ಕಂಥದ್ದು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈ ಜಾತಿಯ ಅಸಮಾನತೆಯ ವಿರುದ್ಧ, ಈ ಅಸ್ಪೃಶ್ಯತೆಯ ವಿರುದ್ಧ ನಮ್ಮ ಸಂವಿಧಾನದ ಅನೇಕ ಅನುಚ್ಛೇದಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ನಾನು ಎಲ್ಲ ವಿವರಗಳಿಗೆ ಹೋಗೋದಿಲ್ಲ. ದಯವಿಟ್ಟು ತಾವೆಲ್ಲರೂ ಸಂವಿಧಾನದ ಪ್ರಸ್ತಾವನೆಯನ್ನ ಓದಿ, ಪ್ರಿಯಾಂಬಲ್ ಅಂತ ನಾವೇನ್ ಕಳಿತೀವಿ ಅದನ್ನ ನೀವು ಓದಿ, ನಿಮಗ್ ಗೊತ್ತಾಗುತ್ತೆ ಯಾವ ರೀತಿ ಎಲ್ಲರಲ್ಲೂ ಎಲ್ಲ ರೀತಿಯ ಅಸಮಾನತೆಯನ್ನ ಹೋಗಲಾಡಿಸಿ ಸಮಾನತೆಯನ್ನು ಸಾರುವಂತಹ ಒಂದು ಸಂದೇಶವನ್ನ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಅಳವಡಿಸಿದ್ದಾರೆ. ಜಾತಿ ಭೇದವಿಲ್ಲದ, ವರ್ಗ ಭೇದವಿಲ್ಲದ, ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಕಾನೂನಿನ ದೃಷ್ಟಿಯಲ್ಲಿ ಒಂದೇ. ಯಾವ ಭೇದವೂ ಇಲ್ಲದೆ ಎಲ್ಲರಿಗೂ ಕಾನೂನಿನ ರಕ್ಷಣೆ, ಈ ಯಾವ ಭೇದವೂ ಇಲ್ಲದೆ ಎಲ್ಲರಿಗೂ ಸಮಾನ ಅವಕಾಶಗಳು ಕೊಡುವಂತ ಒಂದು ಸಂದೇಶನ ನಮ್ಮ ಸಂವಿಧಾನ. ಮುಖ್ಯವಾಗಿ ನೀವು ಗಮನಿಸಬೇಕಾದಂತ ಅನುಚ್ಛೇದಗಳಂತಂದ್ರೆ ಅನುಚ್ಛೇದ 14, 15, 17, 21, 23, 24, 43, 45, 46 ಈ ಅನುಚ್ಛೇದಗಳಲ್ಲಿ ನೀವು ಬಹುದೊಡ್ಡ ಪ್ರಮಾಣದಲ್ಲಿ ಜಾತಿ ಅಸಮಾನತೆಯ ವಿರುದ್ಧ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ನಮ್ಮ ಸಂವಿಧಾನದಲ್ಲಿ ನೀವು ಕಾಣಬಹುದು. ಇದೇ ರೀತಿ ಮಹಿಳಾ ಅಸಮಾನತೆಯ ಕೂಡ ವಚನಕಾರರು ಪುರುಷರ ಮತ್ತು ಮಹಿಳೆಯರ ಮಧ್ಯೆ ಇರ್ತಕ್ಕಂಥ ಅಸಮಾನತೆಯನ್ನ ಅವರು ಖಂಡಿಸಿದರು, ತಿರಸ್ಕರಿಸಿದರು, ಅದರ ವಿರುದ್ಧ ಪ್ರತಿಭಟಿಸಿದರು. ಅದಕ್ಕೆ ಪರ್ಯಾಯವಾಗಿ ಪುರುಷ ಮತ್ತು ಮಹಿಳೆಯರ ನಡುವೆ ಸಮಾನತೆಯನ್ನು ಸಾಧಿಸಿದರು. ನೂರಾರು ವಚನಗಳಲ್ಲಿ ಈ ಸತ್ಯದ ಸಂಗತಿಯನ್ನ ನಾವು ಕಾಣಬಹುದು. ನಾನು ಎಲ್ಲ ವಚನಗಳಿಗೆ ಹೋಗೋದಿಲ್ಲ. ನಿಮ್ಮ ಗಮನಕ್ಕೆ ಕೇವಲ ಒಂದೇ ಒಂದು ವಚನವನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದು ಆದ ಪರಿಯಲ್ಲಿ ಕಾಡಿಸಿದು ಮಾಯೆ. ಈ ಮಾಯೆಯೇ ಕೆಳವಡೆ ಎನ್ನಳವಳಲ್ಲ, ನೀವೇ ಬಲ್ಲಿರಿ ಕುಡಂಗ ಸಂಗದೇವ. ತಾಯಿಯಾಗಿ, ಮಡದಿಯಾಗಿ, ಮಗಳಾಗಿ ನಮಗೆ ಎಲ್ಲ ರೀತಿಯಲ್ಲೂ ಒಟ್ಟಾಗಿರ್ತಕ್ಕಂಥ ಈ ಮಹಿಳೆಯನ್ನ ನಾವು ಮಾಯೆ ಅಂತ ಕರೀತಕ್ಕಂಥ ಈ ವ್ಯವಸ್ಥೆಯನ್ನ ಬಸವಾದಿ ಶರಣರು ಈ ವಚನದಲ್ಲಿ ಖಂಡಿಸಿದ್ದಾರೆ. ಮಹಿಳೆಯರ ಗೌರವವನ್ನ, ಘನತೆಯನ್ನ ಎತ್ತಿ ಹಿಡಿದಿದ್ದಾರೆ. ಪುರುಷರಿಗೆ ಸಮನಾಗಿ ಮಹಿಳೆ ಎಂದು ಪ್ರತಿಪಾದಿಸಿರ್ತಕ್ಕಂಥ ಅಂಶನ ನಾವು ಈ ಅಂಶದಲ್ಲಿ ಕಾಣ. ಒಟ್ಟಾರೆ ಈ ಎಲ್ಲ ವಚನಗಳಲ್ಲಿ ಬಸವಾದಿ ಶರಣರು ಪ್ರತಿಪಾದಿಸ್ತಕ್ಕಂಥ ವಿಚಾರಗಳು ಏನು ಅಂತಂದ್ರೆ, ಪುರುಷ ಮತ್ತು ಸ್ತ್ರೀ ಮಧ್ಯೆ ಇರುವ ಎಲ್ಲ ರೀತಿಯ ಭೇದ ಭಾವಗಳನ್ನು ಅವರು ತಿರಸ್ಕರಿಸಿದರು. ಎಲ್ಲ ರೀತಿಯಾಗಿ ಪುರುಷ ಮತ್ತು ಮಹಿಳೆಯರ ಮಧ್ಯೆ ಸಮಾನತೆಯನ್ನು ಸಾರಿದರು. ಪ್ರೀತಿಗೆ ಭೇದವಿಲ್ಲ ಎಂದರು. ಗಂಡು ಹೆಣ್ಣನ್ನು ಪ್ರೀತಿಸಿದಾಗ, ಹೆಣ್ಣು ಗಂಡನ್ನ ಪ್ರೀತಿಸಿದಾಗ ಈ ಪ್ರೀತಿಯಲ್ಲಿ ಭೇದ ಭಾವ ಇಲ್ಲ, ಇದು ಸಮಾನ ಅಂತ ಹೇಳಿ ಮಹಿಳೆಯರನ್ನು ಮಾಯೆ ಎಂಬುದನ್ನ ಕರೆಯುವುದನ್ನು ಅವರು ನಿರಾಕರಿಸಿದ್ರು. ಗೌರವದಿಂದ ಮಹಿಳೆಯರನ್ನು ಕಾಣಬೇಕೆಂದು ಪ್ರತಿಪಾದಿಸಿದ್ರು. ಮಹಿಳೆಯರಿಗೆ ಶಿಕ್ಷಣವನ್ನ ನೀಡುವ ಕಾಯಕವನ್ನ ಮಾಡಿದ್ರು. ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಸಮನಾಗಿ ಅವಕಾಶಗಳನ್ನ ನೀಡಿ ಮಹಿಳಾ ಸಮಾನತೆಯನ್ನು ಸಾರುವಂತ ಕೆಲಸ ನಮ್ಮ ಬಸವಾದಿ ಶರಣರು ಮಾಡಿದ್ರು.
ಅದೇ ಕೆಲಸವನ್ನ ನಮ್ಮ ಸಂವಿಧಾನದಲ್ಲಿ ನಾವು ಕಾಣಬಹುದು. ನಮ್ಮ ಮೂಲಭೂತ ಹಕ್ಕುಗಳ ಪುರುಷರಿಗೆ ಮಾತ್ರ ಅಲ್ಲ, ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಮೂಲಭೂತ ಹಕ್ಕುಗಳು ಮಹಿಳೆಯರಿಗೂ ಕೊಟ್ಟಿದ್ದಾರೆ. ಪುರುಷರಿಗೂ ಮಹಿಳೆಯರಿಗೂ ಯಾವ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮನಾದಂತ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಪುರುಷರಿಗೆ ಮತದಾನ ಕೊಟ್ಟಿದ್ದಾರೆ, ಮಹಿಳೆಯರಿಗೂ ಮತದಾನ ಕೊಟ್ಟಿದ್ದಾರೆ. ಪುರುಷರ ಮತದಾನಕ್ಕೆ ಏನು ಮೌಲ್ಯ ಇದೆಯೋ ಮಹಿಳೆಯರ ಮತದಾನಕ್ಕೂ ಅಂತಹದ್ದೇ ಮೌಲ್ಯನ ಕೊಟ್ಟಿದ್ದಾರೆ. ಅನುಚ್ಛೇದ 23, 25ರಿಂದ 28, 29, 30, 32ರಿಂದ 35, 39, 42, 51, 243 ಈಗ ಅನೇಕ ಅನುಚ್ಛೇದಗಳಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಸಮನಾದಂತ ಸ್ಥಾನಮಾನಗಳನ್ನ ಕೊಡೋದ್ರ ಜೊತೆಗೆ ವಿಶೇಷವಾದಂತ ಕೆಲವು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಹಮ್ಮಿಕೋಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ. ಭಾರತ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಸಂವಿಧಾನದಲ್ಲಿ ನಾವು ಅನೇಕ ತಿದ್ದುಪಡಿಗಳನ್ನು ತಂದು ಮಹಿಳಾ ಹಕ್ಕುಗಳನ್ನ ಎತ್ತಿ ಹಿಡಿದಿದ್ದೀವಿ. ಹಳೆ ಕಾನೂನುಗಳಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಸರಿಪಡಿಸಿ ನಾವು ಮಹಿಳೆಯರ ಹಿತನ್ನ ಕಾಪಾಡೋಕೆ ಪ್ರಯತ್ನ ಮಹಿಳೆಯರ ಭಾರತ ಗಣರಾಜ್ಯ ಆದ ನಂತರ ಅನೇಕ ಹೊಸ ಕಾನೂನುಗಳನ್ನ ಜಾರಿಗೆ ತರೋದ್ರ ಮುಖಾಂತರ ನಾವು ಮಹಿಳಾ ಹಿತನ್ನ ಕಾಪಾಡುವಂತ ಒಂದು ಸಣ್ಣ ಪ್ರಯತ್ನ ನಮ್ಮ ಸಂವಿಧಾನದಲ್ಲಿ ನಾವು ಅದನ್ನ ಕಾಪಾಡೋಕೆ. ಅದೇ ರೀತಿ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯ, ಕಲ್ಯಾಣ ಸಮಾಜ ಅಂತಕ್ಕಂಥ ಅಂತ ಪ್ರತಿಪಾದಿಸಿ. ಕಲ್ಯಾಣ ಸಮಾಜ ಅಂದ್ರೆ ಒಂದು ವಚನದಲ್ಲಿ ಈ ರೀತಿ ಹೇಳ್ತಾರೆ, ಕಲ್ಯಾಣದಲ್ಲಿ ಕೊಡುವವರುಂಟೆ, ಬೇಡುವವರಿಲ್ಲ, ಬೇಡರಿಲ್ಲದೆ ಬಡವನಾದಯ್ಯ ನಾನು ಕೂಡಲ ಸಂಗಮ ದೇವ. ಇಂತಹ ಒಂದು ಸಿದ್ಧಾಂತ ತಂದಿದ್ದರ ಪರಿಣಾಮವಾಗಿ ಕಲ್ಯಾಣದಲ್ಲಿ ಬೇಡುವವರೇ ಇಲ್ಲ, ಅಲ್ಲಿ ಕೊಡುವವರೇ. ಪ್ರತಿಯೊಬ್ಬರೂ ಕಾಯಕ ಮಾಡಬೇಕು, ಆ ಕಾಯಕದಿಂದ ಬಂದಂತ ಪ್ರತಿಫಲದಲ್ಲಿ ತಾನು ಬಳಸ್ಕೋಬೇಕು, ತನ್ನ ಅಗತ್ಯಕ್ಕೆ ಮಿಗಿಲ ಇದ್ದದ್ದನ್ನ ಇತರರಿಗೆ ದಾಸೋಹ ನೀಡಬೇಕು. ಈ ರೀತಿ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರೋದರ ಮುಖಾಂತರ ಕಲ್ಯಾಣದಲ್ಲಿ ಕೊಡುವವರುಂಟೆ, ಬೇಡುವವರಿಲ್ಲಯ್ಯ, ಬೇಡುವವರಿಲ್ಲದೆ ನಾನು ಬಡವನಾದಯ್ಯ ಅಂತಕ್ಕಂಥ ಆ ಒಂದು ವಚನ 3 ಸಾಲಿನಲ್ಲಿ ಇಡೀ ಕಲ್ಯಾಣ ರಾಜ್ಯದ ವ್ಯವಸ್ಥೆಯನ್ನು ನಾವು ಕಾಣಬಹುದು. ಈ ರೀತಿ ಅನೇಕ ವಚನಗಳಲ್ಲಿ ಬಸವಾದಿ ಶರಣರು ಕಲ್ಯಾಣ ರಾಜ್ಯದ ಕಲ್ಪನೆಯನ್ನ ಅವರು ವಿವರಿಸುತ್ತಾ ಹೋಗ್ತಾರೆ. ಎಲ್ಲ ರೀತಿಯ ಅಸಮಾನತೆಯನ್ನು ಹೋಗಲಾಡಿಸಿ ಎಲ್ಲ ರೀತಿಯ ಸಮಾನತೆಯನ್ನು ಸಾಧಿಸುವುದು ಸರ್ಕಾರದ ನೀತಿ ಆಗಬೇಕು, ಸಮಾಜದ ನೀತಿ ಆಗಬೇಕು, ಪ್ರತಿಯೊಬ್ಬ ವ್ಯಕ್ತಿಯ ನೀತಿ ಆಗಬೇಕು ಅಂತ ಪ್ರತಿಪಾದಿಸಿದ್ರು. ಇಟ್ ಈಸ್ ಡ್ಯೂಟಿ ಆಫ್ ದಿ ಗವರ್ನಮೆಂಟ್, ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಸೊಸೈಟಿ, ಇಟ್ ಈಸ್ ದಿ ಡ್ಯೂಟಿ ಆಫ್ ಎವ್ರಿ ಇಂಡಿವಿಜುವಲ್ ಅಂತಕ್ಕಂಥದ್ದನ್ನ ಪ್ರತಿಪಾದಿಸಿದವರು ಬಸವಾದಿ ಶರಣರು. ಜನಸಾಮಾನ್ಯರ ಕನಿಷ್ಠ ಅವಶ್ಯಕತೆಗಳನ್ನ ಸಮಾಜ ಮತ್ತು ಸರ್ಕಾರ ಒದಗಿಸಬೇಕು ಎಂದು ಪ್ರತಿಪಾದಿಸಿದರು. ರಾಜ್ಯ ಭಂಡಾರಕ್ಕೆ ಪ್ರತಿಯೊಬ್ಬರು ಕೊಡುಗೆಯನ್ನು ನೀಡಬೇಕು ಅಂದ್ರು. ಆ ರೀತಿ ಕೊಟ್ಟಂತ ಕೊಡುಗೆ ಜನ ಕಲ್ಯಾಣಕ್ಕೆ ಬಳಕೆ ಆಗಬೇಕು, ರಾಜರ ಮಹಾರಾಜರ ಕಲ್ಯಾಣಕ್ಕಲ್ಲ, ಅವರ ಭೋಗ ಜೀವನಕ್ಕಲ್ಲ, ಅವರ ತೃಪ್ತಿಗೆ ಅಲ್ಲ, ಅವರ ಮೋಜಿಗೆ ಅಲ್ಲ, ಅದು ಜನ ಕಲ್ಯಾಣಕ್ಕೆ ಬಳಕೆ ಆಗಬೇಕು ಅಂತ ಪ್ರತಿಪಾದಿಸಿದ್ರು. ಪ್ರತಿಯೊಬ್ಬರು ದುಡಿಯಬೇಕು, ಯಾರೂ ಕೂಡ ಪರಾವಲಂಬಿಗಳಾಗಿ ಬದುಕಬಾರದು ಅಂತ ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ನಿರ್ಮಾಣ ಮಾಡತಕ್ಕಂತ ಒಂದು ಬಹುದೊಡ್ಡ ಸಿದ್ಧಾಂತವನ್ನ ಬಸವಾದಿ ಶರಣರು ಪ್ರತಿಪಾದಿಸಿದರು. ಕಾಯಕದಿಂದ ಬಂದ ಪ್ರತಿಫಲವನ್ನ ಅಗತ್ಯಕ್ಕೆ ಅನುಗುಣವಾಗಿ ಬಳಸ್ಕೋಬೇಕು, ಉಳಿದಿದ್ದನ್ನ ದಾಸೋಹಕ್ಕೆ ನೀಡಬೇಕೆಂಬ ಸಂದೇಶವನ್ನು ಸಾರಿದರು. ಸಂಪತ್ತಿನ ಸಂಗ್ರಹ ಬುದ್ಧಿಯನ್ನ ನಿರಾಕರಿಸಿದರು, ಸರಳ ಜೀವನವನ್ನ ಪ್ರತಿಪಾದಿಸಿದರು. ಅನ್ನ ದಾಸೋಹದ ಜೊತೆಗೆ ಜ್ಞಾನ ದಾಸೋಹವೂ ಅಗತ್ಯ ಇದೆ ಅಂತಕ್ಕಂಥದ್ದನ್ನ ಪ್ರತಿಪಾದಿಸಿದರು. ಈ ಎಲ್ಲ ಸಿದ್ಧಾಂತಗಳನ್ನ ನಮ್ಮ ಸಂವಿಧಾನದಲ್ಲಿ ನಾವು ಕಾಣಬಹುದು. ಭಾರತದ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ರಾಜ್ಯ ನಿರ್ದೇಶಕ ತತ್ವಗಳು ಅಂತ ನಾವೇನ್ ಕರಿತೀವಿ, ಅದರಲ್ಲಿ ಈ ಎಲ್ಲ ಅಂಶಗಳನ್ನ ನಮ್ಮ ಸಂವಿಧಾನದಲ್ಲಿ ನಾವು ಕಾಣಬಹುದು. ಹೀಗೆ ಬಸವಾದಿ ಶರಣರ ಕಲ್ಯಾಣ ರಾಜ್ಯದ ಕಲ್ಪನೆಯನ್ನ
ಸರ್ಕಾರದ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ, ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಅಂತಕ್ಕಂಥ ಪ್ರತಿಪಾದಿಸಿದ್ರು. ಆ ಎಲ್ಲ ಅಂಶಗಳನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ನಮ್ಮ ಸಂವಿಧಾನದಲ್ಲಿ ನಾವು ಕಾಣಬಹುದು. ಕಾಯಕವೇ ಕೈಲಾಸ. ಜಗತ್ತಿನ ಎಲ್ಲ ಮಹಾನ್ ದಾರ್ಶನಿಕರು ಕಾಯಕ ಮಾಡಿ, ಒಳ್ಳೆ ಕಾಯಕ ಮಾಡಿ, ಮುಂದಿನ ಜನ್ಮದಲ್ಲಿ ನಿಮ್ಗೆ ಕೈಲಾಸ ಸಿಗುತ್ತೆ ಅಂತ ಪ್ರತಿಪಾದಿಸಿದ್ರು. ಆದ್ರೆ ಬಸವಾದಿ ಶರಣರು ಹೊಸ ತಾತ್ಪರ್ಯನ್ನ ಬರೆದ್ರು. ಆ ಹೊಸ ತಾತ್ಪರ್ಯ ಏನು ಅಂತಂದ್ರೆ ಅವ್ರು ಹೇಳ್ತಾರೆ, ಕಾಯಕದಿಂದವೇ ಕಲ್ಯಾಣ, ಕೈಲಾಸ. ಈ ಜನ್ಮದಲ್ಲೇ ನೀವು ಕಾಯಕ ಮಾಡಿ, ಈ ಜನ್ಮದಲ್ಲೇ ನಿಮ್ಗೆ ಕೈಲಾಸ ಸಿಗುತ್ತೆ. ಕೈಲಾಸ ಕಾಯಕ ಅಂತಕ್ಕಂಥದ್ದು ಒಂದು ಮಹಾನ್ ತಪಸ್ಸು, ಒಂದು ಮಹಾನ್ ಭಕ್ತಿ, ಒಂದು ಮಹಾನ್ ಪೂಜೆ ಅಂತಕ್ಕಂಥದ್ದನ್ನ ನಮ್ಮ ಬಸವಾದಿ ಶರಣರು ಪ್ರತಿಪಾದಿಸಿದ್ರು. ಆ ಬಸವಾದಿ ಶರಣರು ಎಷ್ಟು ಮಟ್ಟಿಗೆ ಕಾಯಕನ ಪ್ರತಿಪಾದಿಸಿದ್ರು ಅಂತಂದ್ರೆ, ದೇವರು ಕೂಡ ಕಾಯಕನ ಮಾಡಬೇಕು, ದೇವರು ಕಾಯಕನ ಮಾಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಪ್ರತಿಪಾದಿಸಿದ್ರು. ಆ ಕಾಯಕ ಅಂತಕ್ಕಂಥದ್ದು ಭಕ್ತಿಯಿಂದ ಮಾಡಬೇಕು, ಸತ್ಯ ಶುದ್ಧ ಮನಸ್ಸಿನಿಂದ ಮಾಡಬೇಕು ಅಂತಂದ್ರೆ, ದೇವರೇ ಬಂದರು ಕಾಯಕ ಮುಂದುವರಿಸಬೇಕು ಅಂತಂತಂದ್ರು. ಪೂಜೆಗಿಂತ ಕಾಯಕವೇ ಶ್ರೇಷ್ಠ ಅಂತ ಪ್ರತಿಪಾದಿಸಿದ್ರು. ಕಾಯಕದಲ್ಲಿ ಮೇಲು ಕೀಳೆಂಬ ಭೇದ ಭಾವ ಇಲ್ಲ ಅಂತ ಹೇಳಿದ್ರು. ಸಾಮೂಹಿಕ ಕಾಯಕದಿಂದ ಸಂತೋಷ ಸಿಗುತ್ತೆ ಅಂತ ಪ್ರತಿಪಾದಿಸಿದ್ರು. ಕಾಯಕಕ್ಕೆ ಹೆಚ್ಚಿನ ಪ್ರತಿಫಲವನ್ನ ಬಯಸಬಾರದು ಅಂತ ಪ್ರತಿಪಾದಿಸಿದ್ರು. ಕಾಯಕ ಕೇವಲ ನಿಮಗಾಗಿ ಮಾತ್ರ ಅಲ್ಲ, ನಿಮ್ಮ ಅಗತ್ಯಗಳನ್ನ ಪೂರೈಸಿದ್ರಿಂದ ಅದನ್ನ ಇತರರಿಗೆ ಬಳಸಬೇಕು ಅಂತಕ್ಕಂಥದ್ದನ್ನ ಪ್ರತಿಪಾದಿಸಿದ್ರು. ಆ ಒಂದು ವಚನನ ಮಾತ್ರ ನಿಮ್ಮ ಗಮನಕ್ಕೆ ತರ್ತಾ ಇದೆ. ನಾನು ಆರಂಭ ಮಾಡುವನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರ ಮಾಡುವನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವ ಮಾಡುವನಯ್ಯ ಜಂಗಮ ದಾಸೋಹಕ್ಕೆವೆಂದು. ನಾ ವಾವಾವ ಕರ್ಮಗಳ ಮಾಡಿದಡಿಯೂ ಆ ಕರ್ಮ ಫಲ ಭೋಗದ ನೀ ಕೊಡುವ ಎಂಬುದು ನಾನು ಬಲ್ಲೆನು. ನೀ ಕೊಟ್ಟ ದ್ರವ್ಯವು ನಿಮಗಲ್ಲದೆ ಮತ್ತಾರಕ್ಕೆ ಮಾಡನು, ನಮ್ಮ ಸೊಮ್ಮೆಗೆ ಸಲ್ಲಿಸುವನು ನಿಮ್ಮ ಆಣೆ ಕೂಡಲ ಸಂಗಮ ದೇವ. ಈ ರೀತಿ ಕಾಯಕದ ಮಹತ್ವವನ್ನ ಬಸವಾದಿ ಶರಣರು ಮಹತ್ವವನ್ನ ನೀಡಿದ್ರು. ಕಾಯಕ ಜೀವಿಗಳಿಗೆ ಒಂದು ಧೈರ್ಯನ್ನ ತುಂಬಿದ್ರು, ಆತ್ಮ ಗೌರವನ್ನ ತುಂಬಿದ್ರು, ಸ್ವಾಭಿಮಾನನ್ನ ತುಂಬಿದ್ರು. ಇಡೀ ಜಗತ್ತು ಸಮಾಜ ಕಾಯಕ ಮಾಡಿ ಬದುಕಬೇಕು ಅಂತಂದ್ರು. ಪರಾವಲಂಬಿಗಳಾಗಿ ಯಾರು ಬದುಕಬಾರದು ಅಂತಂದ್ರು. ಕಾಯಕ ಮಾಡದೆ ಪರಾವಲಂಬಾಗಿ ಬದುಕುವುದನ್ನ ಅವರು ಖಂಡಿಸಿದರು. ಈ ರೀತಿ ಕಾಯಕ ಸಂಸ್ಕೃತಿಗೆ ಕೈಲಾಸ ಅಂತ ತಾತ್ಪರ್ಯ ಬರೆದು ಒಂದು ಹೊಸ ಅರ್ಥವನ್ನ ನೀಡಿದಂತ ಮಹಾನ್ ಮಾನವತಾವಾದಿಗಳು ನಮ್ಮ ಬಸವಾದಿ ಶರಣರು. ಇಂತಹದ್ದೇ ಅಂಶಗಳನ್ನ ನಮ್ಮ ಸಂವಿಧಾನದಲ್ಲಿ ನಾವು ಅಳವಡಿಸ್ಕೊಂಡು, ನಮ್ಮ ಸಂವಿಧಾನದ ಅನುಚ್ಛೇದ 14, ಅನುಚ್ಛೇದ 15, 16, 19, 21, 23, 24, 39, 41, 42, 43 ಹೀಗೆ ಅನೇಕ ಅನುಚ್ಛೇದಗಳಲ್ಲಿ ಕಾಯಕದ ಬಗ್ಗೆ, ಕಾರ್ಮಿಕರ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಕೃಷಿ ಜೀವಿಗಳ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಅನೇಕ ಕಾನೂನುಗಳನ್ನ ತಂದಿದ್ದೀವಿ. ಸ್ವಾತಂತ್ರ್ಯ ಪೂರ್ವದಲ್ಲೂ ಕಾನೂನುಗಳು ಬಂತು, ಸ್ವಾತಂತ್ರ್ಯ ನಂತರವೂ ಕಾರ್ಮಿಕರ ಹಿತನ್ನ ಕಾಪಾಡತಕ್ಕಂತ ಅನೇಕ ಕಾನೂನುಗಳನ್ನ ನಾವು ತಂದಿದ್ದೀವಿ. ಆ ಕಾನೂನುಗಳ ಅಲಿಷ್ಟ ಜಾರಿಯಾಗುವುದರ ಪರಿಣಾಮವಾಗಿ ಅನೇಕ ಕೋಟ್ಯಾಂತರ ಜನ ಕಾರ್ಮಿಕರಿಗೆ ಈ ದೇಶದಲ್ಲಿ ಅನುಕೂಲ ಆಗಿದೆ ಅಂತಕ್ಕಂಥದ್ದನ್ನ ನಾವು ಮರೆಯುವಂಗಿಲ್ಲ. ಅದೇ ರೀತಿಯಲ್ಲಿ ಮೌಢ್ಯಾಚಾರದ ವಿರುದ್ಧ ಬಸವಾದಿ ಶರಣರು ಬಹುದೊಡ್ಡ ರೀತಿಯಲ್ಲಿ ತಮ್ಮ ಪ್ರತಿಭೆ, ನೂರಾರು, ಒಂದಲ್ಲ ಎರಡಲ್ಲ, ನೂರಾರು ವಚನಗಳಲ್ಲಿ ಮೌಢ್ಯಾಚಾರವನ್ನ ವಿರೋಧಿಸಿ. ಒಂದು ನಾನು ಸ್ಪಷ್ಟವಾಗಿ ಹೇಳಬೇಕಾಗಿದೆ, ಬಸವಾದಿ ಶರಣರು ನಂಬಿಕೆಗಳ ವಿರುದ್ಧ ಇರಲಿಲ್ಲ, ಅವರು ಮೂಢನಂಬಿಕೆಗಳ ವಿರುದ್ಧ ತಮ್ಮ ಧ್ವನಿಯನ್ನೆತ್ತಿದ್ರು. ಈ ಮೂಢನಂಬಿಕೆಗಳನ್ನ ಧರ್ಮದಿಂದ ಬೇರ್ಪಡಿಸ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿದ್ರು.
ಶ್ರಮಜೀವಿಗಳನ್ನ ಮೂಢನಂಬಿಕೆಗಳಿಂದ ಹೊರತಂದು ವೈಚಾರಿಕತೆಗೆ ಪರಿಚಯಿಸುವಂತ ಒಂದು ಬಹುದೊಡ್ಡ ಸಾಮಾಜಿಕ ಕ್ರಾಂತಿಯನ್ನ ವಚನಕಾರರು ಮಾಡಿದ್ದಾರೆ. ಆ ಮುಖಾಂತರ ಶೋಷಣೆ, ಗುಲಾಮ್ಗಿರಿ, ದಬ್ಬಾಳಿಕೆ, ಅಸಮಾನತೆ ಇವೆಲ್ಲತಕ್ಕಂತ ಒಂದು ಪ್ರಯತ್ನನ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಮಾಡಿದ್ದಾರೆ. ಫಲ ಜ್ಯೋತಿಷ್ಯನ್ನ ವಿರೋಧ ಮಾಡಿದ್ರು, ರಾಹುಕಾಲ ಗುಳಿಕಾಲನ್ನ ವಿರೋಧ ಮಾಡಿದ್ರು, ಕರ್ಮ ಪಾಪ ಪುಣ್ಯ ಅಂತಕ್ಕಂಥದ್ದನ್ನ ಅವರು ತಿರಸ್ಕರಿಸಿದ್ರು. ಸ್ವರ್ಗ ನರ್ಕ ಇವೆಲ್ಲ ಮಿಥ್ಯ ಅಂತ ಹೇಳಿದ್ರು. ರಾಹುಕಾಲ ಗುಳಿಕಾಲ ಯಮಗಂಡ ಕಾಲ ಇತ್ಯಾದಿಗಳನ್ನ ನಿರಾಕರಿಸಿದ್ರು. ಹೀಗೆ ಬಸವಾದಿ ಶರಣರು ಈ ವಚನಗಳ ಮುಖಾಂತರ ಮೌಢ್ಯಾಚಾರವನ್ನ, ಮೂಢನಂಬಿಕೆಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧಿಸಿ ತಮ್ಮ ಧ್ವನಿಯನ್ನೆತ್ತಿದ್ರು. ಆ 106 ವಚನಗಳ ಪೈಕಿ ಒಂದು ವಚನನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ದೇವಲೋಕ ಮೃತ್ಯಲೋಕ ಎಂಬುದು ಬೇರೆ ಇಲ್ಲ ಕಾಣಿರೋ, ಸತ್ಯವನ್ನುಡಿಯುವುದೇ ದೇವಲೋಕ, ಮಿಥ್ಯವನ್ನುಡಿಯುವುದೇ ಮೃತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಈ ರೀತಿ ಒಂದಲ್ಲ ಎರಡಲ್ಲ ಅನೇಕ ಸುಖ ಬಂದರೆ ಪುಣ್ಯದ ಫಲವೆನ್ನನು, ದುಃಖ ಬಂದರೆ ಪಾಪದ ಫಲವೆನ್ನನು, ನೀ ಮಾಡಿರಡೆ ಆಯ್ತೆಂಬನೆನನು, ನೀ ಮಾಡಿದಿರ್ದಡೆ ಆಯ್ತೆಂದೆನನು, ಕರ್ಮಕ್ಕೆ ಕರ್ತವ್ಯ ಕಂಡದೆನ್ನತ ಉದಾಸೀನವಿಡಿದು ಶರಣನೆನ್ನನು, ಕೂಡಲ ಸಂಗಮ ದೇವ. ಹೀಗೆ ಬಸವಾದಿ ಶರಣರು ಮೂಢನಂಬಿಕೆಗಳನ್ನ, ಫಲಜ್ಯೋತಿಷ್ಯನ್ನ, ರಾಹುಕಾಲ ಗುಳಿಕೆಯನ್ನ, ಪಾಪ ಪುಣ್ಯನ, ನರ್ಕ ಸ್ವರ್ಗನ, ತೀರ್ಥಯಾತ್ರೆಗಳನ್ನ, ಈ ರೀತಿ ಅನೇಕ ಇವುಗಳನ್ನ ವಿರೋಧಿಸಿದ್ರು. ದಲಿತರಿಗೆ, ಅಸ್ಪೃಶ್ಯರಿಗೆ, ಧೂತ್ರರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಅಂತಂದಾಗ ಅವರು ದೇಹವನ್ನೇ ದೇವಾಲಯವನ್ನ ಮಾಡಿ ಜನರಿಗೆ ಬೇರೆ ಒಂದು ಪರ್ಯಾಯದ ಮಾರ್ಗವನ್ನ ತೋರಿಸಿಕೊಟ್ಟಂತ ಮಹಾನ್ ಮಾನವತಾವಾದಿಗಳು ಶರಣರು. ಈ ಎಲ್ಲ ಅಂಶಗಳು ಈ ಮೌಢ್ಯಾಚಾರದ ವಿರುದ್ಧ, ಅಸ್ಪೃಶ್ಯತೆಯ ವಿರುದ್ಧ, ಅಸಮಾನತೆಯ ವಿರುದ್ಧ ನಮ್ಮ ಸಂವಿಧಾನದಲ್ಲಿ ನಾವು ಅನೇಕ ಅನುಚ್ಛೇದಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅನುಚ್ಛೇದ 51A ನಲ್ಲಿ ಮೂಲಭೂತ ಕರ್ತವ್ಯಗಳಲ್ಲಿ ನಮ್ಮ ಸಂವಿಧಾನದಲ್ಲಿ ಈ ದೇಶದ ಪ್ರತಿಯೊಬ್ಬ ಕರ್ತವ್ಯ, ಮೂಲಭೂತ ಕರ್ತವ್ಯ ಒಂದು ಏನು ಅಂತಂತಂದ್ರೆ ಮೌಢ್ಯಾಚಾರವನ್ನ ವಿರೋಧ ಮಾಡ್ತಕ್ಕಂಥದ್ದು, ವೈಚಾರಿಕತೆಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು, ಸಮಾಜದಲ್ಲಿ ಈ ವೈಚಾರಿಕತೆಯನ್ನು ಪ್ರಸರಿಸುವುದು. ಇದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನ ನಮ್ಮ ಸಂವಿಧಾನ, ಈ ರೀತಿ ಭಾರತದ ಸಂವಿಧಾನದಲ್ಲಿ ಬಸವಾದಿ ಶರಣರ ಅನೇಕ ವಿಚಾರಗಳು ಅಡಗಿವೆ ಅನ್ನೋದು ನನ್ನ ನಂಬಿಕೆ. ಸಂವಿಧಾನನ ನಾವು ಓದಿ ಅರ್ಥ ಮಾಡಿಕೊಂಡ್ರೆ ಬಸವಾದಿ ಶರಣರ ವಚನಗಳನ್ನ ನಾವು ಅರ್ಥ ಮಾಡಿಕೊಂಡಂಗೆ, ಸಂವಿಧಾನ ಜಾರಿಗೆ ಬಂದ್ರೆ ಬಸವಾದಿ ಶರಣರ ವಚನಗಳು ಜಾರಿಗೆ ಬಂದಂಗೆ. ಕಲ್ಯಾಣದಲ್ಲಿ ಬಸವಾದಿ ಶರಣರು ಅಂತರ್ಜಾತಿ ಮದುವೆ ಮಾಡಿಸಿದ್ರು. ಆದ್ರೆ ಅಲ್ಲಿನ ರಾಜರು, ಅಲ್ಲಿನ ಸರ್ಕಾರ ಏನ್ ಮಾಡ್ತು? ಅವರನ್ನ ಆನೆ ಕಾಲಿನಿಂದ ತುಳಿಸಿ ಸಾಯಿಸುವಂತ ಪ್ರಯತ್ನ ಮಾಡಿದ್ರು. ಎಲ್ಲ ವಚನಕಾರರಿಂದ ಕಲ್ಯಾಣದಿಂದ ಹೊರಗಡೆ ಕಳಿಸಿದ್ರು. ಆದ್ರೆ ಇವತ್ತು ಅಂತರ್ಜಾತಿ ಮದುವೆ ಮಾಡಿಕೊಂಡ್ರೆ ಸರ್ಕಾರ ನಿಮಗೆ ಆರ್ಥಿಕ ಸಹಾಯವನ್ನು ನೀಡುತ್ತೆ. ವಿಧವೆಯರನ್ನ ಮದುವೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಆರ್ಥಿಕ ಸಹಾಯ. ದಲಿತ ವಿಧವೆಯರನ್ನ ಮದುವೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಆರ್ಥಿಕ ಸಹಾಯ. ಈ ರೀತಿ ಬಸವಾದಿ ಶರಣರ ವಚನಗಳು, ನಮ್ಮ ಸಂವಿಧಾನ ಜಾರಿಗೆ ಬರೋದು ಅಂತಂದ್ರೆ ಬಸವಾದಿ ಶರಣರ ವಚನಗಳು ಜಾರಿಗೆ ಬಂದಿದೆ. ನಮ್ಮ ಸಂವಿಧಾನನ ತಿಳ್ಕೊಳ್ಳೋದು ಅಂತಂದ್ರೆ ಬಸವಾದಿ ಶರಣರ ವಚನಗಳನ್ನು ತಿಳ್ಕೊಂಡಂಗೆ. ನಮ್ಮ ಸಂವಿಧಾನಕ್ಕೆ ಧಕ್ಕೆ ಬಂದ್ರೆ ಬಸವಾದಿ ಶರಣರ ವಚನಗಳಿಗೆ ಧಕ್ಕೆ ಬಂದಂಗೆ. ಆತ್ಮೀಯರೇ, ಇವತ್ತು ದೇಶದಲ್ಲಿ ನಮ್ಮ ಸಂವಿಧಾನವನ್ನ ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲೆ ಹಾಕ್ತಾರೆ, ಅಂಬೇಡ್ಕರ್ ಪ್ರತಿಮೆಗೆ ಮಾಲೆ ಹಾಕ್ತಾರೆ. ಆದ್ರೆ ಆಚರಣೆಯಲ್ಲಿ ಅನುಸರಿಸ್ತಾ ಇಲ್ಲ. ಇದು ನಾವು ಗಮನದಲ್ಲಿ ಇಟ್ಕೋಬೇಕು. ಈ ಆಷಾಢಿ ಭೂಸಿತನ ಏನಿದೆ
ಇದನ್ನ ನಾವು ಹೋಗಲಾಡಿಸ್ಬೇಕ. ಇನ್ನು ಕೆಲವರು ಸಂವಿಧಾನವನ್ನೇ ಓದೋದಿಲ್ಲ, ಆದರೆ ಸಂವಿಧಾನದ ಬಗ್ಗೆ ಕೂಗಾಡ್ತಾರೆ. ಆತ್ಮೀಯರೇ, ಸಂವಿಧಾನದ ಅಮಲು ಬೇಡ, ನಮಗೆ ಸಂವಿಧಾನದ ಅರಿವು ಬೇಕು. ಇನ್ನು ಕೆಲವರು ಹೇಳ್ತಾರೆ ನಾವು ಸಂವಿಧಾನವನ್ನ ಸುಡ್ತಾರೆ, ಸಂವಿಧಾನಕ್ಕಿಂತ ಕುರಾನೇ ಶ್ರೇಷ್ಠ ಅಂತ ಹೇಳ್ತಾರೆ. ನಾನು ಎಲ್ಲ ಸ್ನೇಹಿತರಿಗೆ ಹೇಳೋದಿಷ್ಟೇ, ಇದು ನಿಮ್ಮದು ತಪ್ಪು ತಿಳುವಳಿಕೆ. ನಮ್ಮ ಸಂವಿಧಾನವನ್ನ ಓದ್ದೆ, ನಮ್ಮ ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳದೆ ಅದನ್ನು ಬದಲಾಯಿಸುವಂತಕ್ಕಂಥದ್ದು ತಪ್ಪು, ಸುಡುವಂತಹದ್ದು ತಪ್ಪು. ಹೀಗೆ ನಾವೆಲ್ಲರೂ ಕೂಡ ನಮ್ಮ ಸಂವಿಧಾನವನ್ನ ಓದೋದ್ರ ಮುಖಾಂತರ ವಚನಗಳ ಸಂದೇಶನ ಅರ್ಥ ಮಾಡ್ಕೋಬೇಕಾಗಿದೆ. ಸಂವಿಧಾನಗಳನ್ನ ಜಾರಿಗೆ ತರೋದ್ರಿಂದ ವಚನಗಳನ್ನ ಜಾರಿಗೆ ತರೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಸಂವಿಧಾನವನ್ನ ರಕ್ಷಣೆ ಮಾಡೋದ್ರಿಂದ ವಚನಗಳ ರಕ್ಷಣೆ ಅಂತಕ್ಕಂಥದ್ದು ರೀತಿಯಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕಾಗಿದೆ. ಹಾಗಾಗಿ ಇವತ್ತು ನಮ್ಮೆಲ್ಲರ ಕಥೆ, ಲೆಟ್ ಅಸ್ ರೀಡ್ ಅವರ್ ಕಾನ್ಸ್ಟಿಟ್ಯೂಷನ್, ಅಂಡರ್ಸ್ಟ್ಯಾಂಡ್ ಅವರ್ ಕಾನ್ಸ್ಟಿಟ್ಯೂಷನ್, imbibe our constitutional values and live up to the constitutional philosophy. ಆ ಕೆಲಸ ಮಾಡೋದು ಇವತ್ತು ದೇಶದ ಮುಂದೆ ಇಷ್ಟೆಲ್ಲ ಸಾಧನೆಗಳೇ ಮಧ್ಯೆ ನಮ್ಗೆ ಇವತ್ತು ಅನೇಕ ಸಮಸ್ಯೆಗಳು ಇವೆ, ಸವಾಲುಗಳು ಇವೆ. ಈ ಸಮಸ್ಯೆಗಳಿಗೆ, ಈ ಸವಾಲುಗಳಿಗೆ ಪರಿಹಾರ ನನ್ನ ಅಭಿಪ್ರಾಯದಲ್ಲಿ ಶರಣರ ವಚನಗಳೇ ಅಂತಕ್ಕಂಥದ್ದು ನನ್ನ ದೃಢವಾದ ನಂಬಿಕೆ. ನಾವೆಲ್ಲ ವಚನಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಅನುಷ್ಠಾನಕ್ಕೆ ತಂದ್ರೆ ಖಂಡಿತವಾಗಿಯೂ ದೇಶ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೋಬಹುದು. ದೇಶ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳನ್ನ ನಾವು ಹಿಮ್ಮೆಟ್ಟಿಸಬಹುದು. ಹಂಗಿದ್ರೆ ದೇಶ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಯಾವುವು? ನಮ್ಮಲ್ಲಿ ಇನ್ನೂ ಒಂದಷ್ಟು ಜನ ಬಡವರಿದ್ದಾರೆ, ಅನಕ್ಷರಸ್ಥರಿದ್ದಾರೆ, ವಸತಿಹೀನರಿದ್ದಾರೆ, ಆರೋಗ್ಯ ಸಿಗದೆ ಇರ್ತಕ್ಕಂಥ ಜನ ಇದ್ದಾರೆ. ಇಂತಹ ಸಮಸ್ಯೆಗಳನ್ನ ಬಸವಾದಿ ಶರಣರ ವಚನಗಳಿಂದ ನಾವೊಂದು ಪಾಠ ಕಲಿದು ಅವನ್ನ ನಾವು ಅನುಷ್ಠಾನಕ್ಕೆ ತರುವುದರ ಮುಖಾಂತರ ನಮ್ಮ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೋಬಹುದು. ದೇಶದ ಮುಂದೆ ಸಮಸ್ಯೆಗಳ ಜೊತೆಗೆ ಸವಾಲುಗಳು ಇವೆ. ಎಂತ ಸವಾಲುಗಳಿವೆ? ಭಯೋತ್ಪಾದನೆ, ಕೋಮುವಾದ, ಮೂಲಭೂತವಾದ, ಅಪರಾಧೀಕರಣ, ಭ್ರಷ್ಟಾಚಾರ, ನೈತಿಕ ದಿವಾಳಿತನ, ಸಾಂಸ್ಕೃತಿಕ ದಿವಾಳಿತನ. ನನಗೆಲ್ಲೋ ಒಂದು ಕಡೆ ನಮ್ಮ ಕಾನೂನಿನ ಜೊತೆಗೆ ಬಸವಾದಿ ಶರಣರ ಒಂದು ನೈತಿಕ ನೀತಿ ಮೌಲ್ಯನ ನಾವು ಕಟ್ಟಿಕೊಂಡ್ರೆ ಖಂಡಿತವಾಗಿಯೂ ಈ ಸವಾಲುಗಳನ್ನು ನಾವು ಹಿಮ್ಮೆಟ್ಟಿಸಬಹುದು ಅಂತಕ್ಕಂಥದ್ದು ನನ್ನ ದೃಢವಾದ ನಂಬಿಕೆ. ಹಾಗಾಗಿ ನನಗೆ ನನ್ನ ದೃಷ್ಟಿಯಲ್ಲಿ ಸಂವಿಧಾನನ ನಾವು ಗೌರವಿಸಬೇಕು. ಸಂವಿಧಾನನ ಗೌರವಿಸುವಂದ್ರೆ ಅದನ್ನ ಓದಿ ಅರ್ಥ ಮಾಡ್ಕೊಂಡು ಅದನ್ನ ಅನುಷ್ಠಾನಕ್ಕೆ ತರೋದು. ಸರ್ಕಾರ ತರಲಿ ಅಂತ ನಾವು ಬಯಸೋದು ಒಂದು ಭಾಗ, ಆದ್ರೆ ನಾವು ಕೂಡ ನಮ್ಮ ಜೀವನದಲ್ಲಿ ನಾವು ಜಾರಿಗೆ ತರಬೇಕಾಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ನಾವು ಸಂವಿಧಾನನ ಓದೋಣ, ಅರ್ಥ ಮಾಡ್ಕೊಳ್ಳೋಣ, ಸಂವಿಧಾನನ ಉಳಿಸೋಣ, ಸಂವಿಧಾನನ ಜಾರಿಗೊಳಿಸೋಣ. ಆ ಮುಖಾಂತರ ವಚನಗಳನ್ನ ರಕ್ಷಿಸಿ, ವಚನಗಳನ್ನ ಜಾರಿ ಮಾಡಿಸಿ ಜನಕಲ್ಯಾಣ ಸಾಧಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ, ಇಷ್ಟೊತ್ತು ಅವಕಾಶ ಕೊಟ್ಟು ನನ್ನ ಮಾತುಗಳನ್ನು ಕೇಳಿದ ನಿಮ್ಮೆಲ್ಲರಿಗೂ, ಪೂಜ್ಯ ಸ್ವಾಮೀಜಿಯವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಕ್ಕೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅನಂತ ಶರಣಗಳು. ಶರಣಾರ್ಥಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು, ಅವಕಾಶ ಇದ್ರೆ. ಶ್ರೀಶೈಲಣ್ಣ, ನಿಮ್ಗೆ 5 ಪ್ರಶ್ನೆಗಳಿದೆಲ್ಲ, ದಯವಿಟ್ಟು ಕೇಳ್ತೀರಾ? ಶರಣಾರ್ಥಿ ನಾಗಮೋಹನ್ ದಾಸ್ ಸರ್ ಅವರೇ, ನಾನು ಶ್ರೀಶೈಲ ಮಾತಾಡ್ತಾ ಇರೋದು. ಶ್ರೀಶೈಲ ಅವ್ರು ಮಾತಾಡ್ತಾ ಇರೋದು. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಸಂವಿಧಾನದ ಯಾವ ಅನುಚ್ಛೇದದ ಪ್ರಕಾರ ಭಾರತದಲ್ಲಿ ಜನಿಸಿದ ಧರ್ಮಗಳ ಸಾಂವಿಧಾನಿಕ ಮಾನ್ಯತೆಯನ್ನ ಪಡೆಯಬಹುದು ಅಂತಕ್ಕಂಥ ಆರ್ಟಿಕಲ್ ಕೇಳಿದ್ದೀನಿ ನಾನು. ಭಾರತ ದೇಶದ ಸಂವಿಧಾನದ ಅನುಚ್ಛೇದ 28, 29ರಲ್ಲಿ
ಧಾರ್ಮಿಕ ಸ್ವಾತಂತ್ರ್ಯನ ಹೇಳಿದೆ. ಈ ದೇಶದ ಯಾವುದೇ ಪ್ರಜೆ ತಾನು ಇಷ್ಟಪಟ್ಟಂತ ಧರ್ಮವನ್ನ ನಂಬಬಹುದು, ಪ್ರಚರಿಸಬಹುದು. ಯಾವುದೇ ಪ್ರಜೆ ಧರ್ಮವನ್ನ ಬದಲಾಯಿಸ್ಕೋಬಹುದು. ಯಾವುದೇ ಪ್ರಜೆ ಧರ್ಮವನ್ನ ನಿರಾಕರಿಸಿ ನಾನು ಧರ್ಮರಹಿತ ಅಂತ ಹೇಳ್ಬೋದು. ಯಾವುದೇ ಪ್ರಜೆ ಒಂದು ತನ್ನದೇ ಆದಂತ ಧರ್ಮನ ಸ್ಥಾಪಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಇದು ಭಾರತದ ಸಂವಿಧಾನದ ಅನುಚ್ಛೇದ 28, 29, 30ರಲ್ಲಿ. ಇನ್ನೊಂದು ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಆರ್ಟಿಕಲ್ 51 ಪ್ರಕಾರ ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಆದ್ರೆ ಇವತ್ತು ಪ್ರಸ್ತುತ ದಿನಗಳಲ್ಲಿ ನಾವು ಕಾಣ್ತಾ ಇರೋದು, ಮಾಧ್ಯಮಗಳು, ಒಂದು ಪತ್ರಿಕಾರಂಗ, ದೃಶ್ಯ ಮಾಧ್ಯಮ, ಅವರ ಜವಾಬ್ದಾರಿ ಇದೆ. ಅವರು ಮೂಢ ನಂಬಿಕೆಗಳನ್ನೇ ಬಿತ್ತುವ ಒಂದು ಪ್ರಸಾರವನ್ನ ಮಾಡ್ತಾ ಇದ್ದಾರೆ. ಅವುಗಳು ಈ ಸಂವಿಧಾನದ ಅಡಿಯಲ್ಲಿ ಸರ್ಕಾರಕ್ಕೆ ಕಡಿವಾಣ ಹಾಕಲಿಕ್ಕೆ ಆಗೋದಿಲ್ವೇ? ಸಾಧ್ಯ ಇದೆ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವೇ, ಮತ್ತು ಬಹಳ ಉತ್ತಮ ಪ್ರಸ್ತುತ ಪ್ರಶ್ನೆ. ನಾನು ಸಂಪೂರ್ಣವಾಗಿ ನಿಮ್ಮನ್ನು ಒಪ್ತೀನಿ. ಸರ್ಕಾರ ಅನುಚ್ಛೇದ 51ರಲ್ಲಿ ಹೇಳಿರ್ತಕ್ಕಂಥದ್ದು ಫಂಡಮೆಂಟಲ್ ಡ್ಯೂಟಿ, ಅದು ಎನ್ಫೋರ್ಸಬಲ್ ಡ್ಯೂಟಿ ಅಲ್ಲ, ಜಾರಿಗೊಳಿಸಬಹುದಾದಂತ ಕರ್ತವ್ಯ ಅಲ್ಲ. ನಿಮ್ಗೆ ಇಷ್ಟ ಬಂದ್ರೆ ನೀವು ಅನುಸರಿಸಬಹುದು, ಇಷ್ಟ ಇಲ್ಲದೆ ಇದ್ರೆ ಇರಬಹುದು ಒಂದು. ಆದ್ರೆ ಈ ರೀತಿ ಅವೈಜ್ಞಾನಿಕ ತಿಳುವಳಿಕೆಯನ್ನ ಜನರ ಮಧ್ಯೆ ಬಿತ್ತುವಂತ ಕೆಲಸಕ್ಕೆ ಸರ್ಕಾರ ಕಡಿವಾಣ ಹಾಕ್ತಕ್ಕಂತ ಅಧಿಕಾರ ಅವರಲ್ಲಿದೆ. ಈಗ ಬೆತ್ತಲೆ ಸೇವೆಯನ್ನ ನಾವು, ಒಂದು ನಂಬಿಕೆ ಅದು, ನಾವು ಕೊನೆಗಾಣಿಸ್ಲಿಲ್ವಾ? ಸತಿ ಪದ್ಧತಿ ಒಂದು ನಂಬಿಕೆ, ಕೊನೆಗಾಣಿಸ್ಲಿಲ್ವಾ? ಅಸ್ಪೃಶ್ಯತೆ ಒಂದು ನಂಬಿಕೆ, ನಾವು ಕೊನೆಗಾಣಿಸ್ಲಿಲ್ವಾ? ಮಡೆ ಸ್ನಾನ ಒಂದು ನಂಬಿಕೆ, ನಾವು ಕೊನೆಗಾಣಿಸ್ಲಿಲ್ವಾ? ಸರ್ಕಾರಕ್ಕೆ ಇಂಥ ಮೂಢನಂಬಿಕೆಗಳನ್ನ, ಅಮಾನವೀಯ ಮಾನವ ಘನತೆಗೆ ಧಕ್ಕೆ ತರುವಂತ, ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾದಂತ, ದಮನಕಾರಿಯಾದಂತ, ಅನಾರೋಗ್ಯಕರವಾದಂತ, ಇಂಥ ಹಿಂಸಾತ್ಮಕವಾದಂತ ಇಂಥ ನಂಬಿಕೆಗಳನ್ನ ಸರ್ಕಾರ ಕಡಿವಾಣ ಹಾಕೋದಕ್ಕೆ ಖಂಡಿತವಾಗಿಯೂ ಅಧಿಕಾರ ಇದೆ. ಈ ಹಿಂದೆ ಮಾಡಿದೆ, ಈಗಲೂ ಮಾಡಬೇಕು. ಆದ್ರೆ ಇವತ್ತು ಅದ ಹಂತದಲ್ಲಿ ನಾವು ಕಾಣ್ತಾ ಇಲ್ವಲ್ಲ. ಇದು ಕೊರತೆ ಎಲ್ಲಿದೆ? ನ್ಯಾಯಾಂಗ ಶಕ್ತಿ ಕಳೆದುಕೊಳ್ತಿದೆ ಅಂತಕ್ಕಂತ ಒಂದು ಅನುಮಾನ ಮೂಡ್ತಾ ಇದ್ದೇವೆ ಪ್ರಜೆಗಳಲ್ಲಿ. ಭಾಗಶಃ ನೀವು ಹೇಳೋದನ್ನ ನಾನು ಒಪ್ತೀನಿ. ಜನರಲ್ಲಿ ನ್ಯಾಯಾಂಗದ ಬಗ್ಗೆ ಅನುಮಾನ ಮೂಡ್ತಾ ಇದೆ ಅಂತಕ್ಕಂಥದ್ದು ಸತ್ಯ. ಅದು ಇತ್ತೀಚಿನ ಕೆಲವು ತೀರ್ಪುಗಳಲ್ಲಿ ನಾವು ಕಾಣಬಹುದು. ಆದ್ರೆ ಶಬರಿಮಲೆ ದೇವಸ್ಥಾನದಲ್ಲಿ ಪುರುಷರು ಹೋಗ್ಬೋದು, ಮಹಿಳೆಯರು ಹೋಗ್ಬೋದು ಅಂತ ಒಂದು ತೀರ್ಮಾನ ಕೊಡ್ತು. ಮಸೀದಿನಲ್ಲಿ ಮಹಿಳೆಯರು ಹೋಗ್ಬೋದು, ಪುರುಷರು ಹೋಗ್ಬೋದು ಅಂತ ತೀರ್ಪು ಕೊಡ್ತು. ತಾಲಾಕ್ ಅಂತಕ್ಕಂಥ ಒಂದು ಧಾರ್ಮಿಕ ನಂಬಿಕೆಯ ವಿಚಾರದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಪ್ರವೇಶ ಮಾಡಿ ಒಂದು ತೀರ್ಪನ್ನ ಕೊಡ್ತು. ಇವು ನಮ್ಮ ಮುಂದೆ ಇದೆ. ಇವೆಲ್ಲವೂ ಸ್ವಾಗತಾರ್ಹವಾದಂತ ಬೆಳವಣಿಗೆ. ಆದ್ರೆ ಅದೇ ಸಮಯದಲ್ಲಿ ಬೇರೆ ವಿಚಾರಗಳಲ್ಲಿ ಇತ್ತೀಚೆಗೆ ನಾವು ನ್ಯಾಯಾಂಗದ ಬಗ್ಗೆ ಈ ದೇಶದ ಜನರು ಸ್ವಲ್ಪ ನಂಬಿಕೆಯನ್ನ ಇರ್ತಕ್ಕಂಥದ್ದು ಸತ್ಯ ಅಂತ ನಾನು ಒಪ್ತೀನಿ. ಇದಕ್ಕೆ ನನ್ನ ಪರಿಹಾರ ಏನು ಅಂತಂತಂದ್ರೆ, ಈ ದೇಶದ ಜನರು ತಮ್ಮ ಧ್ವನಿಯನ್ನ ಎತ್ತಬೇಕಾಗಿದೆ. 12ನೇ ಶತಮಾನದಲ್ಲಿ ಮೌಢ್ಯಾಚಾರದ ವಿರುದ್ಧ, ಮೂಢನಂಬಿಕೆಯ ವಿರುದ್ಧ, ಜಾತಿ ಅಸಮಾನತೆಯ ವಿರುದ್ಧ, ಲಿಂಗ ಅಸಮಾನತೆಯ ವಿರುದ್ಧ, ಅಸ್ಪೃಶ್ಯತೆಯ ವಿರುದ್ಧ ಯಾವ ರೀತಿ ಧ್ವನಿ ಎತ್ತಿದ್ರೋ ಇವತ್ತು ಅದು ಅವಶ್ಯಕತೆ ಇದೆ. ನಾನು ಅಲ್ಲೇ ಹೇಳುದು, ನಮ್ಮ ವಚನಗಳು ಇವತ್ತು ರಿಲೆವೆಂಟು, ಇವತ್ತು ನಾವು ಅದನ್ನು ಅನುಸರಿಸಬೇಕಾಗಿದೆ. ಸರ್, ಅದನ್ನ ರಿಲೇಟೆಡ್ ಮತ್ತೊಂದು ಪ್ರಶ್ನೆ ಇದೆ. ಜುಡಿಷಿಯರಿ ಸಿಸ್ಟಮ್ ದೇರ್ ಇಸ್ ಅನ್ ಆಪ್ಷನ್ ಇಸ್ ಅವೈಲೇಬಲ್ ಆಸ್ ಅಮೆಂಡ್ಮೆಂಟ್ ಆಸ್ ಯು ಸೇಡ್. ಸ್ವಲ್ಪ ಜೋರಾಗಿ ಮಾತಾಡಬೇಕು. ಜುಡಿಷಿಯರಿ ಸಿಸ್ಟಮ್ ನಲ್ಲಿ ಆಸ್ ಯು ಸೇಡ್ ದೇರ್ ಇಸ್ ಅನ್ ಆಪ್ಷನ್ ಟು ಬಿ ಅವೈಲೇಬಲ್ ಫಾರ್ ಅಮೆಂಡ್ಮೆಂಟ್.
then why in this 21st century still it's taking a more time to be address the issue? Why can't the judiciary system fix the time to each issue or each case? Please repeat your question in a brief way. Sir, as you said, right, we have removed the Satisagmana Paddhati or many things which we have done the changes to the judiciary system. Then why it's taking a more time to be address the issue, and why can't fix the particular time when it's the particular issue has been added in a judiciary system, or somebody is approaching a situation? Why it's taking a long time to be judge that particular one issue? That's the question. No. Are you speaking judicial delay? Hello? Is it your question relates Yes, to sir. judicial delay? Hello, are you Yes, hearing? Yes, sir. I'm able to hear. That's the same. That's the question, sir. Judicial delay. ಜುಡಿಷಿಯಲ್ ಡಿಲೇ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್. ಓಕೆ. ಪ್ರತಿ ವರ್ಷ ಭಾರತದ ಸರ್ವೋಚ್ಚ ನ್ಯಾಯಾಲಯ 60,000ದಿಂದ 65,000 ಕೇಸುಗಳನ್ನ ಇತ್ಯರ್ಥ ಮಾಡ್ತಾ ಇದೆ. ಈ ದೇಶದ ಎಲ್ಲ ಹೈಕೋರ್ಟ್ಗಳು ಒಂದು ವರ್ಷಕ್ಕೆ ಸುಮಾರು 20 ಲಕ್ಷ ಕೇಸುಗಳನ್ನ ಇತ್ಯರ್ಥ ಮಾಡ್ತಾ ಇವೆ. ಜಿಲ್ಲಾ ಮತ್ತು ತಾಲೂಕಾ ನ್ಯಾಯಾಲಯಗಳು ಒಂದು ವರ್ಷಕ್ಕೆ 1.5 ಕೋಟಿಗಿಂತ ಹೆಚ್ಚು ಕೇಸುಗಳನ್ನ ಇತ್ಯರ್ಥ ಮಾಡ್ತಾ ಇವೆ. ಇಷ್ಟು ದೊಡ್ಡ ಪ್ರಮಾಣದ ಕೇಸುಗಳ ಇತ್ಯರ್ಥ ಮಾಡ್ತಾ ಇದ್ರು ನ್ಯಾಯಾಲಯಗಳಲ್ಲಿ ದೊಡ್ಡ ಪ್ರಮಾಣದ ಕೇಸುಗಳು ಅಂದ್ರೆ ಸುಮಾರು 3,20,00,000 ಕೇಸುಗಳು ಪೆಂಡಿಂಗ್ ಇವೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ನನ್ನ ಅಭಿಪ್ರಾಯದಲ್ಲಿ ಮೊದಲನೇ ಕಾರಣ ಏನು ಅಂತಂದ್ರೆ, ಯುರೋಪ್ ಮತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಪ್ರತಿ 10 ಲಕ್ಷ ಜನರಿಗೆ 100ರಿಂದ 130 ಜನ ನ್ಯಾಯಾಧೀಶರಿದ್ದಾರೆ. ಭಾರತ ದೇಶದಲ್ಲಿ ಪ್ರತಿ 10 ಲಕ್ಷ ಜನರಿಗೆ 20ಕ್ಕಿಂತ ಕಡಿಮೆ ನ್ಯಾಯಾಧೀಶರಿದ್ದಾರೆ. ಮೊದಲನೆಯದು ನ್ಯಾಯಾಧೀಶರ ಕೊರತೆ, ನ್ಯಾಯಾಲಯಗಳ ಕೊರತೆ, ನ್ಯಾಯಾಂಗದ ಸಿಬ್ಬಂದಿ ಕೊರತೆ, ನ್ಯಾಯಾಲಯಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ. ಎರಡನೇದು, ನಮ್ಮಲ್ಲಿ ಯಾವಾಗಲೂ ಕೂಡ 30 to 40% ಸ್ಯಾಂಕ್ಷನ್ಡ್ ಪೋಸ್ಟ್ ವೇಕೆಂಟ್ ಆಗಿರ್ತವೆ. ಇವತ್ತು ಕೂಡ ಭಾರತದ ನ್ಯಾಯಾಂಗದಲ್ಲಿ 25,000 ಜಡ್ಜಿಗಳ ಪೈಕಿ ಸುಮಾರು 6,000 ಜಡ್ಜಿಗಳ ಪೋಸ್ಟ್ ವೇಕೆಂಟ್ ಇವೆ. ಸಮಯಕ್ಕೆ ಸರಿಯಾಗಿ ಫಿಲಪ್ ಮಾಡೋದಿಲ್ಲ. ಇದು ಎರಡನೇ ಕಾರಣ. ಮೂರನೇ ಕಾರಣ ಏನು ಅಂತಂದ್ರೆ, ನಮ್ಮಲ್ಲಿ ಪ್ರೊಸೀಜರಲ್ ಲಾ ಅಂತಿದೆ. ಸಿವಿಲ್ ಪ್ರೊಸೀಜರ್, ಕ್ರಿಮಿನಲ್ ಪ್ರೊಸೀಜರ್, ಲಿಮಿಟೇಷನ್ ಆಕ್ಟ್, ಎವಿಡೆನ್ಸ್ ಆಕ್ಟ್, ಇವು ಬ್ರಿಟಿಷರ್ ಕಾಲದಲ್ಲಿ ತಂದಿತ್ತು. ಒಂದಷ್ಟು ತಿದ್ದುಪಡಿಗಳನ್ನ ತಂದಿದ್ದೀವಿ, ಆದರೆ ಇನ್ನೂ ಹೆಚ್ಚು ತಿದ್ದುಪಡಿಗಳ ಅವಶ್ಯಕತೆ ಇದೆ. ನಾಲ್ಕನೇದು, ನಾವು ಎಲ್ಲದಕ್ಕೂ ಕೋರ್ಟ್ಗೆ ಹೋಗ್ತೀವಿ. ಕೋರ್ಟ್ಗೆ ಹೋಗದೇನೆ ಆರ್ಬಿಟ್ರೇಷನ್, ಕನ್ಸಿಲೇಷನ್, ಅದಾಲತ್, ಮೀಡಿಯೇಷನ್ ಅಂತಕ್ಕಂಥ ಬೇರೆ ಬೇರೆ ಫೋರಮ್ಸ್ ನಲ್ಲಿ ನಾವು ವ್ಯಾಜ್ಯಗಳನ್ನು ಇತ್ಯರ್ಥ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಆದ್ರೆ ನಾವು ಆ ಕೆಲಸನ ಮಾಡ್ತಾ ಇಲ್ಲ. ಐದನೇದು, ನಮ್ಮ ಮನಸ್ಥಿತಿ ಬದಲಾಗಬೇಕಾಗಿದೆ. ಬ್ಯಾಂಕ್ನವರು ಸಾಲ ಕೊಡ್ಲಿಲ್ಲ ಅಂತ ಯಾರ ಮೇಲಾದ್ರೂ ಕೇಸ್ ಹಾಕಿದ್ರೆ, ಹೌದು ನಾನು ಸಾಲ ತಕೊಂಡಿರೋದು ನಿಜ, ನನಗೊಂದು ವಾರ 15 ದಿವಸ ಟೈಮ್ ಕೊಡಿ ಕಟ್ಟಿಬಿಡ್ತೀನಿ ಅಂತ ಯಾರಾದ್ರೂ ಹೇಳ್ತಾರ? ಹೆಂಡತಿ ಜೀವನಾಂಶ ಕೊಡ್ಲಿಲ್ಲ ಅಂತ ಗಂಡನ ಮೇಲೆ ಕೇಸ್ ಹಾಕಿದ್ರೆ ಯಾವ ಗಂಡ್ಸ್ ಹೋಗಿ ನ್ಯಾಯಾಲಯದ ಮುಂದೆ ನಿಂತು ಹೌದು ಇವಳು ನನ್ನ ಹೆಂಡತಿ, ನಾಳೆಯಿಂದ ನಾನು ಜೀವನಾಂಶ ಕೊಡ್ತೀನಿ ಅಂತ ಯಾರಾದ್ರೂ ಹೇಳಿದ್ದಾರ? ಮನೆ ಮಾಲೀಕ ನನ್ನ ಸ್ವಂತಕ್ಕೆ ಬೇಕು, ಬಾಡಿಗೆದಾರನ ಖಾಲಿ ಮಾಡಬೇಕು ಅಂತಿದ್ರೆ ಯಾರಾದ್ರೂ ಬಾಡಿಗೆದಾರ ನಾಳೆ ಬೆಳಗ್ಗೆ ನಾನು ಖಾಲಿ ಮಾಡಿಬಿಡ್ತೀನಿ ಅಂತ ಹೇಳಿದ್ದಾನ? ಇಲ್ಲ. ಇದು ನಮ್ಮ ಪ್ರತಿಯೊಬ್ಬರು ನಮ್ಮ ಮನಸ್ಥಿತಿಯನ್ನು ನಾವು ಬದಲಾಯಿಸ್ಕೋಬೇಕು. ಆ ರೀತಿ ಈ ಎಲ್ಲ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಿಕೊಂಡ್ರೆ ನನ್ನ ಅಭಿಪ್ರಾಯದಲ್ಲಿ ಬಹಳ ಬೇಗ ಕೇಸುಗಳನ್ನ ಇತ್ಯರ್ಥ ಮಾಡೋದಕ್ಕೆ ಸಾಧ್ಯ ಇದೆ. ಶರಣು ಶರಣಾರ್ಥಿ ಸರ್. ಹೇಳಿ.
ಸರ್, ಒಂದು ಧರ್ಮ ಅನಿಸ್ಕೊಡ್ಬೇಕಾದ್ರ ಏನೇನು ಅರ್ಹತೆಗಳು ಬೇಕು? ಆ ಧರ್ಮದ ಲಕ್ಷಣಗಳೇನು? ಹಾ, ಭಾರತ ದೇಶದಲ್ಲಿ ಒಂದು ಧರ್ಮನ ಕಾನೂನಿನ ಮುಖಾಂತರ, ಸಂವಿಧಾನದ ಮುಖಾಂತರ ರೆಕಗ್ನೈಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಕಾನ್ಸ್ಟಿಟ್ಯೂಷನ್ ಡೂ ನಾಟ್ ಪ್ರೊವೈಡ್ ಎ ಗೈಡ್ಲೈನ್ ಫಾರ್ ರೆಕಗ್ನೈಸೇಷನ್ ಆಫ್ ಎ ರಿಲಿಜನ್. ಆದರೆ ಒಂದು ಸಮುದಾಯವನ್ನ ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಪರಿಗಣಿಸೋದಕ್ಕೆ ಅವಕಾಶ ಇದೆ. ಆ ಸಂಬಂಧಪಟ್ಟಂಗೆ ರಿಲಿಜಿಯಸ್ ಮೈನಾರಿಟೀಸ್ ಆಕ್ಟ್ ಅಂತ ಒಂದು ತಂದಿದ್ದಾರೆ. ಆ ಆಕ್ಟಿನ ಪ್ರಕಾರ ಮಾನದಂಡಗಳು ಕೆಲವಿದೆ. ಆ ಮಾನದಂಡಗಳನ್ನ ಪೂರೈಸಿದ್ರೆ ಅಂತ ಒಂದು ಸಮುದಾಯಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತರು ಅಂತಕ್ಕಂಥ ಸ್ಟೇಟಸ್ ಕೊಡೋದಕ್ಕೆ ಅವಕಾಶ ಇದೆ. 2014ರಲ್ಲಿ ಜೈನ್ ಧರ್ಮಕ್ಕೆ ಅಂತ ಸ್ಟೇಟಸ್ ಅನ್ನ ಕೊಟ್ಟಿದ್ದಾರೆ. ಆ ಹಿಂದೆ ಸಿಖ್ ಧರ್ಮಕ್ಕೆ ಕೊಟ್ಟಿದ್ದಾರೆ, ಬೌದ್ಧ ಧರ್ಮಕ್ಕೆ ಕೊಟ್ಟಿದ್ದಾರೆ, ಮುಸ್ಲಿಂ ಧರ್ಮಕ್ಕೆ ಕೊಟ್ಟಿದ್ದಾರೆ, ಕ್ರೈಸ್ತ ಧರ್ಮಕ್ಕೆ ಕೊಟ್ಟಿದ್ದಾರೆ. ಆ ನೆಲೆಗಟ್ಟಿನಲ್ಲೇನೆ ನಾನು ನಮ್ಮ ಆಯೋಗದ ವರದಿಯಲ್ಲಿ ಲಿಂಗಾಯತರಿಗೆ ಧಾರ್ಮಿಕ ಅಲ್ಪಸಂಖ್ಯಾತರ ಸ್ಟೇಟಸ್ ಕೊಡಿ ಅಂತಕ್ಕಂಥದ್ದನ್ನ ವರದಿ ಮಾಡಿದ್ವಿ. ಎಸ್, ನೆಕ್ಸ್ಟ್ ಕ್ವಶನ್. ಸರ್ ನಮಸ್ಕಾರ ಸರ್. ಹೇಳಿ ಸರ್ ನಮಸ್ಕಾರ ಸರ್. ಹೇಳಿ. ಸರ್ ಸರ್, ನಾನು ಗೌರ್ಮೆಂಟ್ ನೌಕರಸ್ನಾಗಿ ನನ್ನ ಧರ್ಮವನ್ನು ನಾನು ಪ್ರಚಾರ ಮಾಡಬಹುದಾ? ಖಂಡಿತವಾಗಿ. ಆರ್ಟಿಕಲ್ 28, 29 and 30 ರಿಲಿಜಿಯಸ್ ರೈಟ್ ಇಸ್ ಎ ಫಂಡಮೆಂಟಲ್ ರೈಟ್. ನಿಮ್ಮ ಧರ್ಮವನ್ನ ಯಾವ ಧರ್ಮ ಬೇಕಾದ್ರೂ ನೀವು ನಂಬೋದು, ಅದನ್ನ ನೀವು ಪ್ರಸರಿಸಬಹುದು. 1. ನಂಬರ್ 2, ನಿಮ್ಗೆ ಈ ಧರ್ಮ ಚೆನ್ನಾಗಿಲ್ಲ, ನಾನು ಇನ್ನೊಂದು ಧರ್ಮಕ್ಕೆ ಹೋಗ್ತೀನಿ, ಆ ಹಕ್ಕು ನಿಮ್ಗಿದೆ. ರಿಲಿಜಿಯಸ್ ಕನ್ವರ್ಷನ್. 3ನೇದು, ನನಗೆ ಯಾವ ಧರ್ಮದವನು ಬೇಡ, ನಾನು ಯಾವ ಧರ್ಮನೂ ಇಲ್ಲದೆ ಇರ್ತೀನಿ, ಐ ಬಿಲಾಂಗ್ ಟು ನೋ ರಿಲಿಜನ್ ಅಂತ ನೀವು ಡಿಕ್ಲೇರ್ ಮಾಡೋದಕ್ಕೂ ಅದರಲ್ಲಿ ಅವಕಾಶ ಇದೆ. ನೀವೇ ಒಂದು ಹೊಸ ಧರ್ಮವನ್ನ ಪ್ರತಿಪಾದಿಸ್ತಕ್ಕಂಥ, ಪಂಥವನ್ನ ಕಟ್ಕೊಳ್ತಕ್ಕಂಥ, ಒಂದು ಮೂಮೆಂಟ್ ಅನ್ನು ಕಟ್ತಕ್ಕಂಥ ಹಕ್ಕೂ ನಿಮಗಿದೆ.